ಕ್ವಶನ್ ನಂಬರ್ 21 ನೋಡಿ. ಕ್ವಶನ್ ನಂಬರ್ 21 ನ ಯಾರೋ ಮುಟ್ಟಾಳ ಅಥವಾ ದೊಡ್ಡ ಅವಿವೇಕಿ ಫ್ರೇಮ್ ಮಾಡಿದ್ದಾನೆ. ಏನ್ ಕೇಳಿದೆ ನೋಡಿ. ಎ ಬಿಗಿಂತ ಸುಂದರವಾಗಿದ್ದಾರಂತೆ, ಬಿ ಸಿ ಅಷ್ಟು ಸುಂದರವಾಗಿಲ್ವಂತೆ, ಡಿ ಬಿ ಅಥವಾ ಸಿ ಅಷ್ಟು ಸುಂದರವಾಗಿಲ್ವಂತೆ. ಹಾಗಾದ್ರೆ ಅತ್ಯಂತ ಕಡಿಮೆ ಸುಂದರವಾಗಿರೋರು ಯಾರು ಅಂತ ಕೇಳಿದ್ದಾನೆ. ಆಯ್ತಾ. ಕಾಮನ್ ಸೆನ್ಸ್ ಇರೋ ವ್ಯಕ್ತಿ ಯಾರು ಈ ರೀತಿ ಕ್ವಶನ್ ಫ್ರೇಮ್ ಮಾಡಲ್ಲ. ಆಯ್ತಾ. ಪ್ರತಿಯೊಬ್ಬ ವ್ಯಕ್ತಿನೂ ಕನ್ನಡಿ ಮುಂದೆ ನಿಂತ್ಕೊಂಡು ನೋಡಿದ್ರೆ ಅವರಷ್ಟು ಸುಂದರವಾಗಿ ಬೇರೆ ಯಾರು ಕಾಣಿಸಲ್ಲ. ಯಾರಾಗಿರ್ಬೋದು, ಯಾವುದೇ ವ್ಯಕ್ತಿ ಆಗಿರ್ಬೋದು ಭೂಮಿ ಮೇಲೆ ಕನ್ನಡಿ ಮುಂದೆ ನಿಂತ್ಕೊಂಡು ನೋಡಿದಾಗ ಅವರಷ್ಟು ಸುಂದರವಾಗಿ ಬೇರೆ ಯಾರು ಕಾಣಿಸಲ್ಲ. ಯಾರು ಕಾಣಿಸ್ತಾರ? ಈಗ ಹೋಗಿ ಕನ್ನಡಿ ಮುಂದೆ ನಿಂತ್ಕೊಂಡ್ರೆ ಬೇರೆ ಯಾರು ಹೀರೋಯಿನ್ ಅಥವಾ ಯಾರು ನೆನಪಾಗ್ತಾರ? ಅವರೇ ಅತ್ಯಂತ ಸುಂದರವಾಗಿರ್ತಾರೆ. ಪ್ರತಿಯೊಬ್ಬ ವ್ಯಕ್ತಿನೂ ಅವರದೇ ಆದ ವಿಶೇಷತೆಯಲ್ಲಿ ಯುನಿಕ್ ಆಗಿರ್ತಾರೆ. ವಿಶೇಷತೆಯಲ್ಲಿ ಯುನಿಕ್ ಅಂದ್ರೆ ವೈಶಿಷ್ಟ್ಯವಾಗಿರ್ತಾರೆ. ಪ್ರತಿಯೊಬ್ಬ ಮನುಷ್ಯನೂ ಸುಂದರವಾಗಿರ್ತಾರೆ. ಆಯ್ತಾ. ಅದಕ್ಕೋಸ್ಕರ ಈ ರೀತಿ ಎಲ್ಲ ಕ್ವಶನ್ ಎಲ್ಲ ಫ್ರೇಮ್ ಮಾಡಬಾರ್ದು. ನಮ್ಮ ಮನೆ ಬರ ಏನು ಮಾಡೋಕ್ಕಾಗಲ್ಲ. ಈ ರೀತಿ ಇದ್ದಾಗ ನಾವು ಸಾಲ್ವ್ ಮಾಡಬೇಕಾಗತ್ತೆ. ಆಯ್ತಾ. ಜಸ್ಟ್ ಇಗ್ನೋರ್ ಮಾಡಿ ಬ್ಯೂಟಿಫುಲ್ ಅನ್ನೋದು ಬದಲು ಟಾಲು, ಶಾರ್ಟು, ದಪ್ಪ, ಸಣ್ಣ ಈ ರೀತಿ ತಗೊಳ್ಳಿ. ಈ ಥರ ಎಲ್ಲ ನಾನ್ ಸೆನ್ಸ್ ಕ್ವಶನ್ ಕೊಟ್ರೆ ಏನು ಮಾಡ್ತೀರಾ? ಅವಿವೇಕಿಗಳಿದ್ದಾರೆ, ಸುಮಾರು ಜನ ಇದ್ದಾರೆ. ಕೊಟ್ರೆ ಏನು ಮಾಡೋಕ್ಕಾಗಲ್ಲ, ಸಾಲ್ವ್ ಮಾಡಬೇಕಾಗತ್ತೆ. ಆಯ್ತಾ. ಸಾಲ್ವ್ ಮಾಡೋಣ. ಸ್ಕಿಪ್ ಮಾಡ್ಬೋದಿತ್ತು. ನಾನು ಸ್ಕಿಪ್ ಮಾಡೋಣ ಅನ್ಕೊಂಡೆ. ನಾನು ಮಾಡಲಿಲ್ಲ ಅಂದರೆ ಇನ್ನೊಬ್ರು ಸಾಲ್ವ್ ಮಾಡಿಸ್ತಾರೆ. ಆಯ್ತಾ. ನಾನು ಮಾಡಿಲ್ಲ ಅಂದರೆ ಇನ್ನು ಯಾರು ಸಾಲ್ವ್ ಮಾಡಿಸ್ತಾರೆ. ಸೊ ಅದಕ್ಕೋಸ್ಕರ ನಾನೇ ಸಾಲ್ವ್ ಮಾಡಿಸ್ತಾ ಇದ್ದೀನಿ. ನೋಡಿ, ಫಸ್ಟ್ ಸೆಂಟೆನ್ಸಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ, ಎ ಬಿಗಿಂತ ಸುಂದರವಾಗಿದ್ದಾರೆ ಅಂತೆ. ಎ ಬಿಗಿಂತ ಬ್ಯೂಟಿಫುಲ್ ಆಗಿದ್ದಾರೆ ಅಂತೆ. ಬಿ ಸಿ ಎಷ್ಟು ಸುಂದರವಾಗಿಲ್ವಂತೆ. ಬಿ ಸಿ ಎಷ್ಟು ಸುಂದರವಾಗಿಲ್ವಂತೆ. ನೆಕ್ಸ್ಟ್ ಡಿ ಬಿ ಅಥವಾ ಸಿ ಅಷ್ಟು ಸುಂದರವಾಗಿಲ್ವಂತೆ. ಡಿ ಅನ್ನೋರು ಬಿ ಅಥವಾ ಸಿ ಅಷ್ಟು ಸುಂದರವಾಗಿಲ್ವಂತೆ. ಹಾಗಾದ್ರೆ ಅತ್ಯಂತ ಕಡಿಮೆ ಸುಂದರವಾಗಿರೋರು ಯಾರು ಅಂತ ಕೇಳಿದರೆ. ಆಯ್ತಾ. ಸೊ ಏನು ಮಾಡಿ ನೋಡಿ. ಫಸ್ಟು ಲಾಸ್ಟ್ ಡಿಗಿಂತ ಯಾರು ಸುಂದರವಾಗಿದ್ದಾರೆ? ಬಿ ಅಥವಾ ಸಿ ಸುಂದರವಾಗಿದ್ದಾರೆ. ಆಯ್ತಾ. ಬಿ ಸುಂದರವಾಗಿದ್ದಾರೆ ನೋಡಿ. ಬಿಗಿಂತ ಸಿ ಸುಂದರವಾಗಿದ್ದಾರೆ. ಬಿಗಿಂತ ಸಿ ಸುಂದರವಾಗಿದ್ದಾರೆ. ಆಯ್ತಾ. ನೆಕ್ಸ್ಟು ಎ ಬಿಗಿಂತ ಸುಂದರವಾಗಿದ್ದಾರೆ ಅಂತೆ. ಆಯ್ತಾ. ಎ ಬಿಗಿಂತ ಸುಂದರವಾಗಿದ್ದಾರೆ ಅಂತೆ. ಆಯ್ತಾ. ಇನ್ನೊಂದ್ಸಲ ಕ್ವಶನ್ ನೋಡಿ. ಡಿಗಿಂತ ಬಿ ಅಥವಾ ಸಿ ಸುಂದರವಾಗಿದ್ದಾರಂತೆ. ಡಿಗಿಂತ ಬಿ ಅಥವಾ ಸಿ ಸುಂದರವಾಗಿದ್ದಾರಂತೆ. ಸಿ ಬಿಗಿಂತ ಸುಂದರವಾಗಿದ್ದಾರಂತೆ. ಸಿ ಬಿಗಿಂತ ಸುಂದರವಾಗಿದ್ದಾರಂತೆ. ನೆಕ್ಸ್ಟ್ ಎ ಬಿಗಿಂತ ಸುಂದರವಾಗಿದ್ದಾರಂತೆ. ಆಯ್ತಾ. ಅತ್ಯಂತ ಕಡಿಮೆ ಸುಂದರವಾಗಿರೋ ಯಾರು ಅಂದರೆ ಡಿ ಆಗಿರುತ್ತೆ. ಆಯ್ತಾ. ಕ್ವಶನ್ ನಂಬರ್ 21ಗೆ ಆಪ್ಷನ್ನು ಬಿ ಆಗಿರುತ್ತೆ. ಕ್ವಶನ್ ನಂಬರ್ 21 ಕನ್ನಡದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಬಿಗಿಂತ ಎ ಸುಂದರವಾಗಿದ್ದಾರಂತೆ. ಬಿಗಿಂತ ಎ ಸುಂದರವಾಗಿದ್ದಾರೆ. ಬಿಗಿಂತ ಎ ಸುಂದರವಾಗಿದ್ದಾರೆ. ನೆಕ್ಸ್ಟು ಸಿ ಬಿಗಿಂತ ಸುಂದರವಾಗಿದ್ದಾರೆ. ಅಥವಾ ಬಿ ಸಿ ಅಷ್ಟು ಸುಂದರವಾಗಿಲ್ಲ ಅಂತ ಕೊಟ್ಟಿದ್ದಾರೆ. ಬಿ ಸಿ ಅಷ್ಟು ಸುಂದರವಾಗಿಲ್ವಂತೆ. ಆಯ್ತಾ. ಈ ರೀತಿ ಬರ್ಕೊಳ್ಳಿ. ನೆಕ್ಸ್ಟ್ ಡಿ ಬಿ ಅಥವಾ ಸಿ ಅಷ್ಟು ಸುಂದರವಾಗಿಲ್ವಂತೆ. ಡಿ ಬಿ ಅಥವಾ ಸಿ ಅಷ್ಟು ಸುಂದರವಾಗಿಲ್ವಂತೆ. ಕೊನೆಯಲ್ಲಿ ಏನು ಕೇಳಿದರೆ? ಯಾರ ಸೌಂದರ್ಯ ಕನಿಷ್ಠ ಮಟ್ಟದ್ದಾಗಿದೆ ಅಂತ ಕೇಳಿದರೆ. ಆಯ್ತಾ. ಯಾರ ಸೌಂದರ್ಯ ಕನಿಷ್ಠ ಮಟ್ಟದ್ದಾಗಿದೆ ಅಂದ್ರೆ ಈ ಕ್ವಶನ್ ಫ್ರೇಮ್ ಮಾಡಿದನಲ್ಲ ಅವಿವೇಕಿ, ಅವನ ಸೌಂದರ್ಯ ಕನಿಷ್ಠ ಮಟ್ಟದ್ದಾಗಿದೆ ಅಂದ್ಬಿಟ್ಟು ಆನ್ಸರ್ ಮಾಡಿ. ಅದೇ ಸೆಂಟೆನ್ಸ್ ಏನಾದ್ರು ಕೇಳಿದ್ರೆ ಆ ರೀತಿ ಬರ್ಕೊಳ್ಳಿ, ಬರೀರಿ ಆನ್ಸರ್ನ. ಆಯ್ತಾ. ನೋಡಿ ಅಂದ್ರೆ ಆಪ್ಷನ್ ಏನು ಬರುತ್ತೆ ನೋಡಿ. ಡಿಗಿಂತ ಬಿ ಸುಂದರವಾಗಿದೆ. ಡಿಗಿಂತ ಬಿ ಸುಂದರವಾಗಿದೆ. ನೆಕ್ಸ್ಟ್ ಬಿಗಿಂತ ಸಿ ಸುಂದರವಾಗಿದ್ದಾರೆ. ಬಿಗಿಂತ ಸಿ ಸುಂದರವಾಗಿದ್ದಾರೆ. ನೆಕ್ಸ್ಟ್ ಎ ಬಿಗಿಂತ ಸುಂದರವಾಗಿದ್ದಾರೆ. ಆಯ್ತಾ. ಅತ್ಯಂತ ಕಡಿಮೆ ಸುಂದರವಾಗಿರೋರು ಆಪ್ಷನ್ ಡಿ ಆಗುತ್ತೆ. ಆಯ್ತಾ. ಆಪ್ಷನ್ ಡಿ ಅಲ್ಲ, ಲೆಟರ್ ಡಿ ಆಗುತ್ತೆ. ಆಪ್ಷನ್ ಏನು ಬರುತ್ತೆ? ಆಪ್ಷನ್ ಬಿ ಆಗುತ್ತೆ. ಆಪ್ಷನ್ ಬಿ. ಕ್ವಶನ್ ನಂಬರ್ 22 ನೋಡಿ. ಕ್ವಶನ್ ನಂಬರ್ 22 ಅಲ್ಲಿ ಏನು ಕೊಟ್ಟಿದ್ದಾರೆ ಅಂದ್ರೆ ನೋಡಿ. ಫಸ್ಟ್ ಸೋನು ವಿನೋದ್ಗಿಂತ ಸೀನಿಯರ್ ಅಂತೆ. ಸೋನು ವಿನೋದ್ಗಿಂತ ಸೀನಿಯರ್ ಅಂತೆ. ನೆಕ್ಸ್ಟ್ ವಿನೋದ್ ರವಿಗಿಂತ ಸೀನಿಯರ್ ಅಂತೆ. ವಿನೋದ್ ರವಿಗಿಂತ ಸೀನಿಯರ್ ಅಂತೆ. ನೆಕ್ಸ್ಟ್
ರವಿ ರವಿ ಯೋಗಿಗಿಂತ ಚಿಕ್ಕವನಂತೆ. ರವಿ ಯೋಗಿಯ ಜೂನಿಯರ್ ಅಂತೆ, ಆಯ್ತಾ. ಜೂನಿಯರ್ ಅಥವಾ ಯೋಗಿಗಿಂತ ಚಿಕ್ಕವನಂತೆ ರವಿ, ಆಯ್ತಾ. ನೆಕ್ಸ್ಟು ಯೋಗಿ ವಿನೋದ್ ಜೂನಿಯರ್ ಅಂತೆ. ಯೋಗಿ ವಿನೋದ್ ಜೂನಿಯರ್ ಅಂತೆ. ಯೋಗಿ ಜೂನಿಯರ್ ಟು ವಿನೋದ್ ಅಂತ ಕೊಟ್ಟಿದ್ದಾನೆ. ಹಾಗಾದ್ರೆ ತುಂಬಾ ಸೀನಿಯರ್ ಯಾರು ಅಂತ ಕೇಳಿದ್ರು. ತುಂಬಾ ಸೀನಿಯರ್ ಯಾರು ನೋಡಿ, ವಿನೋದ್ ರವಿಗಿಂತ ದೊಡ್ಡವನಂತೆ, ಆಯ್ತಾ. ಇಲ್ಲಿ ಯೋಗಿ ನೋಡಿ, ಯೋಗಿ ರವಿಗಿಂತ ದೊಡ್ಡವನಂತೆ. ರವಿಗಿಂತ ಯೋಗಿ ದೊಡ್ಡವನಂತೆ. ರವಿಗಿಂತ ಯೋಗಿ ದೊಡ್ಡವನಂತೆ, ಆಯ್ತಾ. ಯೋಗಿಗಿಂತ ವಿನೋದ್ ದೊಡ್ಡವನಂತೆ, ಆಯ್ತಾ. ಯೋಗಿಗಿಂತ ವಿನೋದ್ ದೊಡ್ಡವನಂತೆ, ಆಯ್ತಾ. ಯೋಗಿಗಿಂತ ವಿನೋದ್ ದೊಡ್ಡವನಂತೆ. ನೆಕ್ಸ್ಟ್ ವಿನೋದು ರವಿಗಿಂತ ದೊಡ್ಡವನಂತೆ ಇದೆ. ವಿನೋದು ರವಿಗಿಂತ ದೊಡ್ಡವನಂತೆ ಆಲ್ರೆಡಿ ಇದೆ. ವಿನೋದು ರವಿಗಿಂತ ದೊಡ್ಡವಂತೆ. ಲಾಸ್ಟ್ ಸೋನು ವಿನೋದ್ಗಿಂತ ದೊಡ್ಡವನಂತೆ. ಸೋನು ವಿನೋದ್ಗಿಂತ ದೊಡ್ಡವನಂತೆ, ಆಯ್ತಾ. ಹಂಗಾದ್ರೆ ತುಂಬಾ ಸೀನಿಯರ್ ಯಾರು? ಸೀನಿಯರ್ ಮೋಸ್ಟ್ ಅಂದ್ರೆ ಸೋನು ಅಂತೆ. ಆಪ್ಷನ್ ಏನು ಬರುತ್ತೆ? ಆಪ್ಷನ್ ಸಿ. ಆಪ್ಷನ್ ಸಿ. ಕ್ವಶನ್ ನಂಬರ್ 23 ನೋಡಿ. ಕ್ವಶನ್ ನಂಬರ್ 23 ಏನು ಕೊಟ್ಟಿದ್ದಾರೆ ಅಂದ್ರೆ ಎಕ್ಸ್ ಡಬ್ಲ್ಯೂಗಿಂತ ಪೂರ್ ಅಂತೆ. ಎಕ್ಸ್ ಡಬ್ಲ್ಯೂಗಿಂತ ಬಡವ ಅಂತ. ಎಕ್ಸ್ ಡಬ್ಲ್ಯೂಗಿಂತ ಬಡವ ಅಂತ. ನೆಕ್ಸ್ಟ್ ಆದ್ರೆ ಬಿ ಎಸ್ ಬಡವ ಅಲ್ವ ಅಂತ. ಎಕ್ಸ್ ಬಿ ಎಸ್ ಬಡವ ಅಲ್ವ ಅಂತ. ಎಕ್ಸ್ ಬಿ ಎಸ್ಟ್ ಬಡವ ಅಲ್ವ ಅಂತ. ಸೆಕೆಂಡ್ ಸೆಂಟೆನ್ಸ್. ನೆಕ್ಸ್ಟ್ ಸಿ ಈಸ್ ನಾಟ್ ಆಸ್ ಪೂರ್ ಆಸ್ ಎಕ್ಸ್. ಸಿ ಎಕ್ಸ್ ಅಷ್ಟು ಬಡವ ಅಲ್ವ ಅಂತ. ಸಿ ಎಕ್ಸ್ ಅಷ್ಟು ಬಡವ ಅಲ್ವ ಅಂತ, ಅಂದ್ರೆ ಇವನಿಗಿಂತ ಶ್ರೀಮಂತ ಅಂತ, ಆಯ್ತಾ. ನೆಕ್ಸ್ಟ್ ದೆನ್ ಹೂ ಇಸ್ ದ ಪೂರೆಸ್ಟ್ ಅಂತ ಕೇಳಿದರೆ, ತುಂಬಾ ಅತ್ಯಂತ ಕಡು ಬಡವ ಯಾರು? ಅತ್ಯಂತ ಕಡು ಬಡವ ಯಾರು ಅಂದ್ರೆ, ಆಯ್ತಾ ನೋಡಿ, ಇದು ಎಕ್ಸ್ ಬಿಗಿಂತ ಶ್ರೀಮಂತ, ಆಯ್ತಾ. ಸಿ ಎಕ್ಸ್ಗಿಂತ ಶ್ರೀಮಂತ. ನೆಕ್ಸ್ಟ್ ಡಬ್ಲ್ಯೂ ಎಕ್ಸ್ಗಿಂತ ಶ್ರೀಮಂತ, ಆಯ್ತಾ. ಡಬ್ಲ್ಯೂ ಎಕ್ಸ್ಗಿಂತ ಶ್ರೀಮಂತ, ಆಯ್ತಾ. ಡಬ್ಲ್ಯೂ ಅಥವಾ ಸಿ ಈ ಥರ ಬರ್ಕೊಳ್ಳಿ. ಡಬ್ಲ್ಯೂ ಅಥವಾ ಸಿ ಎಕ್ಸ್ಗಿಂತ ಶ್ರೀಮಂತ. ಹಂಗಂದ್ರೆ ಅತ್ಯಂತ ಬಡವ ಯಾರು? ಅತ್ಯಂತ ಬಡವ ಯಾರು ಅಂದರೆ ಬಿ. ಅತ್ಯಂತ ಬಡವ ಅಥವಾ ಕಡು ಬಡವ ಅಂದರೆ ಬಿ. ಆನ್ಸರ್ ಏನು ಬರುತ್ತೆ? ಆಪ್ಷನ್ ಎ, ಆಯ್ತಾ. ಕ್ವಶನ್ ನಂಬರ್ 23ಗೆ ಆಪ್ಷನ್ ಎ. ಕ್ವಶನ್ ನಂಬರ್ 23ನ ಕನ್ನಡದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ಫಸ್ಟ್ ಸೆಂಟೆನ್ಸು, ಡಬ್ಲ್ಯೂಗಿಂತ ಎಕ್ಸ್ ಬಡವನಾಗಿದ್ದಾನೆ. ಡಬ್ಲ್ಯೂಗಿಂತ ಎಕ್ಸ್ ಬಡವನಾಗಿದ್ದಾನೆ, ಆಯ್ತಾ. ಡಬ್ಲ್ಯೂಗಿಂತ ಎಕ್ಸ್ ಬಡವನಾಗಿದ್ದಾನೆ. ಆದರೆ ಬಿನಷ್ಟು ಬಡವನಲ್ಲ. ಆದರೆ ಬಿನಷ್ಟು ಬಡವನಲ್ಲ. ಡಬ್ಲ್ಯೂಗಿಂತ ಬಡವ ಇದ್ದಾನೆ, ಆದರೆ ಬಿ ಎಷ್ಟು ಬಡವ ಅಲ್ಲ. ಅಂದ್ರೆ ಬಿಗಿಂತ ಎಕ್ಸ್ ಶ್ರೀಮಂತ ಅಂತ ಅರ್ಥ, ಆಯ್ತಾ. ಅರ್ಥ ಮಾಡ್ಕೋಬೇಕು. ನೆಕ್ಸ್ಟ್ ಎಕ್ಸ್ನಷ್ಟು ಸಿ ಬಡವನಲ್ಲ. ಎಕ್ಸ್ನಷ್ಟು ಸಿ ಬಡವನಲ್ಲ. ಎಕ್ಸ್ನಷ್ಟು ಸಿ ಬಡವನಲ್ಲ ಅಂತ ಕೊಟ್ಟಿದ್ದಾನೆ, ಆಯ್ತಾ. ಈ ರೀತಿ ಬರ್ಕೊಳ್ಳಿ. ನೆಕ್ಸ್ಟ್ ಈಗ ಎಲ್ಲರಿಗಿಂತ ಬಡವ ಯಾರು ಅಂತ ಕೇಳಿದ್ರೆ, ಆಯ್ತಾ. ಎಲ್ಲರಿಗಿಂತ ಬಡವ ಯಾರು ನೋಡಿ, ಎಕ್ಸ್ ಬಿಗಿಂತ ಶ್ರೀಮಂತ. ನೆಕ್ಸ್ಟ್ ಸಿ ಎಕ್ಸ್ಗಿಂತ ಶ್ರೀಮಂತ. ಸಿ ಎಕ್ಸ್ಗಿಂತ ಶ್ರೀಮಂತ, ಆಯ್ತಾ. ನೆಕ್ಸ್ಟ್ ಡಬ್ಲ್ಯೂ ಎಕ್ಸ್ಗಿಂತ ಶ್ರೀಮಂತ, ಆಯ್ತಾ. ಡಬ್ಲ್ಯೂ ಎಕ್ಸ್ಗಿಂತ ಶ್ರೀಮಂತ ಅಥವಾ ಈ ರೀತಿ ಬರ್ಕೋಬಹುದು. ಡಬ್ಲ್ಯೂ ಮತ್ತೆ ಸಿ ಎಕ್ಸ್ಗಿಂತ ಶ್ರೀಮಂತ. ಅವ್ನು ಕೇಳಿರೋದೇನು? ಅತ್ಯಂತ ಬಡವ, ಕಡು ಬಡವ ಯಾರು ಅಂದ್ರೆ ಬಿ, ಆಯ್ತಾ. ಆಪ್ಷನ್ ಏನು ಬರುತ್ತೆ? ಆಪ್ಷನ್ ಎ. ಕ್ವಶನ್ ನಂಬರ್ 24 ನೋಡಿ. ಕ್ವಶನ್ ನಂಬರ್ 24 ಏನು ಕೊಟ್ಟಿದ್ದಾನೆ ಅಂದ್ರೆ, ರಾಣಿ
ರಾಣಿ ಸೀತಾಗಿಂತ ದೊಡ್ಡವರಂತೆ. ರಾಣಿ ಸೀತಾಗಿಂತ ದೊಡ್ಡವರಂತೆ. ನೆಕ್ಸ್ಟ್ ನೋಡಿ, ನಿರ್ಮಾ. ನಿರ್ಮಾ ವಿನೀತಾಗಿಂತ ದೊಡ್ಡವರಂತೆ. ವಿನೀತ. ನಿರ್ಮಾ ವಿನೀತಾಗಿಂತ ದೊಡ್ಡವರಂತೆ, ಆದರೆ ಅವನಿಗಿಂತ ಚಿಕ್ಕವರಂತೆ. ಅವನಿಗಿಂತ ಚಿಕ್ಕವರಂತೆ. ನೆಕ್ಸ್ಟ್ ಸೀತಾ. ಸೀತಾ ವಿನೀತಾಗಿಂತ ಚಿಕ್ಕವರಂತೆ. ಸೀತಾ ವಿನೀತಾಗಿಂತ ಚಿಕ್ಕವರಂತೆ. ಪುನಃ ವಿನೀತಾ ಟಾಲರ್ ದನ್ ರಾಣಿ ಅಂತೆ. ವಿನೀತಾ ರಾಣಿಗಿಂತ ದೊಡ್ಡವರಂತೆ. ಹಾಗಾದ್ರೆ ಅತ್ಯಂತ ಕುಳ್ಳ ಯಾರು, ಅತ್ಯಂತ ಶಾರ್ಟ್ ಯಾರು ಅಂತ ಕೇಳಿದರೆ, ಆಯ್ತಾ? ನೋಡಿ, ಫಸ್ಟ್ ರಾಣಿ ಬರ್ಕೊಳ್ಳಿ. ರಾಣಿ ಸೀತಾಗಿಂತ ದೊಡ್ಡವರಂತೆ. ರಾಣಿ ಸೀತಾಗಿಂತ ದೊಡ್ಡವರಂತೆ. ರಾಣಿ ಸೀತಾಗಿಂತ ದೊಡ್ಡವರಂತೆ, ಆಯ್ತಾ? ರಾಣಿಗಿಂತ ನೋಡಿ, ರಾಣಿಗಿಂತ ದೊಡ್ಡವರು ವಿನೀತಾ ಅಂತೆ. ರಾಣಿಗಿಂತ ವಿನೀತಾ ದೊಡ್ಡವರಂತೆ. ರಾಣಿಗಿಂತ ವಿನೀತಾ ದೊಡ್ಡವರಂತೆ, ಆಯ್ತಾ? ನೆಕ್ಸ್ಟ್ ಪುನಃ ನೋಡಿ, ವಿನೀತಾ ಸೀತನಿಗಿಂತ ದೊಡ್ಡವರಂತೆ. ವಿನೀತಾ ಸೀತನಿಗಿಂತ ದೊಡ್ಡವರಂತೆ. ವಿನೀತಾ ಸೀತನಿಗಿಂತ ದೊಡ್ಡವರಂತೆ. ನೆಕ್ಸ್ಟ್ ವಿನೀತನಿಗಿಂತ ನಿರ್ಮಾ ದೊಡ್ಡವರಂತೆ. ವಿನೀತನಿಗಿಂತ ನಿರ್ಮಾ ದೊಡ್ಡವರಂತೆ. ವಿನೀತನಿಗಿಂತ ನಿರ್ಮಾ ದೊಡ್ಡವರಂತೆ. ನಿರ್ಮಾಗಿಂತ ಅವನಿ ದೊಡ್ಡವರಂತೆ. ನಿರ್ಮಾಗಿಂತ ಅವನಿ ದೊಡ್ಡವರಂತೆ. ಅವ್ರು ಕೇಳಿದ್ರು ತುಂಬ ಚಿಕ್ಕ ಯಾರು? ತುಂಬ ಚಿಕ್ಕ ಅಂದರೆ ಸೀತಾಮಾತಾ. ಸೀತಾಮಾತಾ ತುಂಬ ಚಿಕ್ಕವರು. ಆಪ್ಷನ್ ಏನು ಬರುತ್ತೆ? ಆಪ್ಷನ್ ಬಿ. ಕ್ವಶನ್ ನಂಬರ್ 24ನ ಕನ್ನಡದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಫಸ್ಟ್ ಸೆಂಟೆನ್ಸ್, ಸೀತೆಗಿಂತ ರಾಣಿ ಎತ್ತರ ಅಂತೆ. ಸೀತೆಗಿಂತ ರಾಣಿ ಎತ್ತರ ಅಂತೆ, ಆಯ್ತಾ? ನೆಕ್ಸ್ಟು ವಿನೀತಾಗಿಂತ ನಿಲ್ಮಾ ಎತ್ತರ ಅಂತೆ. ವಿನೀತಾಗಿಂತ ನಿಲ್ಮಾ ಎತ್ತರವಾಗಿದ್ದಾರಂತೆ. ಆದರೆ ಅವರು ಅವನಿಗಿಂತ ಚಿಕ್ಕ ಇದ್ದಾರಂತೆ. ನಿಲ್ಮಾ ಅವನಿಗಿಂತ ಚಿಕ್ಕ ಇದ್ದಾರಂತೆ. ಅವನಿಗಿಂತ ಚಿಕ್ಕ ಇದ್ದಾರಂತೆ. ನೆಕ್ಸ್ಟ್ ವಿನೀತಾಗಿಂತ ಸೀತಾ ಚಿಕ್ಕವರಂತೆ, ಆಯ್ತಾ? ಸೀತಾ ವಿನೀತಾಗಿಂತ ಚಿಕ್ಕವರಂತೆ. ಸೀತಾ ವಿನೀತಾಗಿಂತ ಚಿಕ್ಕವರಂತೆ. ನೆಕ್ಸ್ಟ್ ವಿನೀತಾಗಿಂತ ಯಾವುದು ರಾಣಿಗಿಂತ, ಲಾಸ್ಟಲ್ಲಿ ರಾಣಿಗಿಂತ ವಿನೀತಾ ಎತ್ತರವಾಗಿದ್ದಾರಂತೆ. ರಾಣಿಗಿಂತ ವಿನೀತಾ ದೊಡ್ಡವರಂತೆ, ಆಯ್ತಾ? ಲಾಸ್ಟ್ ಸೆಂಟೆನ್ಸ್. ಅತ್ಯಂತ ಚಿಕ್ಕ ಯಾರು? ಅತ್ಯಂತ ಚಿಕ್ಕ ಯಾರು ಅಂದರೆ ಫಸ್ಟ್ ನೋಡಿ, ಫಸ್ಟು ಬರ್ಕೊಳ್ಳಿ. ರಾಣಿ ಸೀತೆಗಿಂತ ದೊಡ್ಡವರಂತೆ. ರಾಣಿ ಸೀತೆಗಿಂತ ದೊಡ್ಡವರು, ಆಯ್ತಾ? ವಿನೀತಾ ರಾಣಿಗಿಂತ ದೊಡ್ಡವರು. ವಿನೀತಾ ರಾಣಿಗಿಂತ ದೊಡ್ಡವರು. ಪುನಃ ವಿನೀತಾ ಸೀತೆಗಿಂತ ದೊಡ್ಡವರು, ಆಯ್ತಾ? ವಿನೀತಾಗಿಂತ ನಿಲ್ಮಾ ದೊಡ್ಡ. ವಿನೀತಾಗಿಂತ ನಿಲ್ಮಾ ದೊಡ್ಡವರು. ನಿಲ್ಮಾಗಿಂತ ಅವನಿ ದೊಡ್ಡವರು. ನಿಲ್ಮಾಗಿಂತ ಅವನಿ ದೊಡ್ಡವರು. ಅತ್ಯಂತ ಚಿಕ್ಕ ಯಾರು? ಅತ್ಯಂತ ಚಿಕ್ಕ ಸೀತಾಮಾತಾ. ಸೀತಾಮಾತಾ ಅತ್ಯಂತ ಚಿಕ್ಕ. ಆನ್ಸರ್ ಏನು ಬರುತ್ತೆ? ಆನ್ಸರ್ ಬಿ, ಆಯ್ತಾ? ಇದೆಲ್ಲ ಬರ್ದಿಲ್ಲ ನಾನು, ಕನ್ನಡದಲ್ಲೆಲ್ಲ ಟ್ರಾನ್ಸ್ಲೇಟ್ ಮಾಡಿಲ್ಲ. ಮಕ್ಕಳಿಗೆಲ್ಲ 5ನೇ ಕ್ಲಾಸ್ ಓದ್ತಾ ಇದ್ದೀರಾ ಅಂದರೆ ಇದೆಲ್ಲ ಗೊತ್ತಾಗುತ್ತೆ, ಆಯ್ತಾ? ಇದನ್ನೆಲ್ಲ ಅದಕ್ಕೆ ಆದಷ್ಟು ಕಡಿಮೆ ಮಾಡಿದ್ದೀನಿ. ಇಲ್ಲ ನನ್ನ ವರ್ಕ್ ಜಾಸ್ತಿ ಆಗುತ್ತೆ, ಪ್ರತಿಯೊಂದು ಟ್ರಾನ್ಸ್ಲೇಟ್ ಮಾಡ್ತಾ ಕೂತ್ಕೊಂಡಿದ್ರೆ ಅದೇನು ಅಗತ್ಯ ಇಲ್ಲ. ಅಲ್ಲಿ ಸೀತಾನ ಕನ್ನಡದಲ್ಲಿ ಇಂಗ್ಲೀಷಲ್ಲಿ ಬರೆಯೋ ಅಗತ್ಯ ಇಲ್ಲ. ನಿಮ್ಗೆ ಅರ್ಥ ಆಗುತ್ತೆ, ಎಕ್ಸಾಮಲ್ಲಿ ಕೊಟ್ಟರು ಅರ್ಥ ಆಗುತ್ತೆ, ಇಲ್ಲೂ ಅರ್ಥ ಆಗುತ್ತೆ. ಅದಕ್ಕೋಸ್ಕರ ನನಗೆ ಬರ್ದಿದ್ದೆ, ಆಯ್ತಾ? ಕ್ವಶನ್ ನಂಬರ್ 24ಕ್ಕೆ ಆನ್ಸರು ಬಿ. ಕ್ವಶನ್ ನಂಬರ್ 25 ನೋಡಿ, ಅದ್ರಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ ಎ ಬಿಗಿಂತ ಜಾಸ್ತಿ ಸ್ಕೋರ್ ಮಾಡ್ತಾರಂತೆ. ಎ ಬಿಗಿಂತ ಜಾಸ್ತಿ ಸ್ಕೋರ್ ಮಾಡ್ತಾರಂತೆ, ಮತ್ತೆ ಸಿಗಿಂತ ಕಡಿಮೆ ಸ್ಕೋರ್ ಮಾಡ್ತಾರಂತೆ. ಎ ಬಿಗಿಂತ ಜಾಸ್ತಿ ಸ್ಕೋರ್ ಮಾಡ್ತಾರಂತೆ, ಮತ್ತೆ ಎ ಸಿಗಿಂತ ಕಡಿಮೆ ಸ್ಕೋರ್ ಮಾಡ್ತಾರಂತೆ. ನೆಕ್ಸ್ಟ್ ಡಿ ಬಿಗಿಂತ ಜಾಸ್ತಿ ಸ್ಕೋರ್ ಮಾಡ್ತಾರಂತೆ.
ಡಿ ಬಿಗಿಂತ ಜಾಸ್ತಿ ಸ್ಕೋರ್ ಮಾಡ್ತಾರಂತೆ, ಆದರೆ ಎಗಿಂತ ಕಡಿಮೆ ಸ್ಕೋರ್ ಮಾಡ್ತಾರಂತೆ. ಡಿ ಬಿಗಿಂತ ಜಾಸ್ತಿ ಸ್ಕೋರ್ ಮಾಡ್ತಾರಂತೆ, ಎಗಿಂತ ಕಡಿಮೆ ಸ್ಕೋರ್ ಮಾಡ್ತಾರಂತೆ. ಹಾಗಾದ್ರೆ ಅತ್ಯಂತ ಕಡಿಮೆ ಯಾರು ಸ್ಕೋರ್ ಮಾಡಿದ್ದಾರೆ ಅಂತ ಕೇಳಿದ್ರೆ ಯಾರು? ಇಲ್ಲೇ ಬರ್ಕೊಳ್ಳಿ, ಫಸ್ಟ್ ಇದನ್ನೇ ಬರ್ಕೊಳ್ಳಿ. ಬಿಗಿಂತ ಡಿ, ಡಿಗಿಂತ ಎ, ಆಯ್ತಾ? ನೆಕ್ಸ್ಟ್ ನೋಡಿ, ಎಗಿಂತ ಬಿ ಅಥವಾ ಬಿಗಿಂತ ಎ ಜಾಸ್ತಿ ಸ್ಕೋರ್ ಮಾಡಿದ್ದಾರೆ, ಬಿಗಿಂತ ಎ ಜಾಸ್ತಿ ಸ್ಕೋರ್ ಮಾಡಿದ್ದಾರೆ. ನೆಕ್ಸ್ಟ್ ಸಿ ಎಗಿಂತ ಸ್ಕೋರ್ ಮಾಡಿದ್ದಾರೆ, ಸಿ ಎಗಿಂತ ಸ್ಕೋರ್ ಮಾಡಿದ್ದಾರೆ. ಆಯ್ತಾ? ಅತ್ಯಂತ ಕಡಿಮೆ ಸ್ಕೋರ್ ಮಾಡಿರೋ ಯಾರು? ಅತ್ಯಂತ ಕಡಿಮೆ ಸ್ಕೋರ್ ಮಾಡಿರೋರು ಬಿ. ಆಪ್ಷನ್ ಏನು ಬರುತ್ತೆ? ಆಪ್ಷನ್ ಬಿ. ಕ್ವಶನ್ ನಂಬರ್ 25ನ ಕನ್ನಡದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಫಸ್ಟ್ ಸೆಂಟೆನ್ಸ್ ನೋಡಿ, ಬಿಗಿಂತ ಜಾಸ್ತಿ ಎ ಸ್ಕೋರ್ ಮಾಡ್ತಾರಂತೆ, ಬಿಗಿಂತ ಜಾಸ್ತಿ ಎ ಸ್ಕೋರ್ ಮಾಡ್ತಾರಂತೆ, ಆದರೆ ಸಿಗಿಂತ ಕಡಿಮೆ ಸ್ಕೋರ್ ಮಾಡ್ತಾರಂತೆ. ಬಿಗಿಂತ ಜಾಸ್ತಿ ಸ್ಕೋರ್ ಮಾಡ್ತಾರೆ, ಸಿಗಿಂತ ಕಡಿಮೆ ಸ್ಕೋರ್ ಮಾಡ್ತಾರೆ. ಸೆಕೆಂಡ್ ಸೆಂಟೆನ್ಸ್, ಬಿಗಿಂತ ಡಿ ಜಾಸ್ತಿ ಸ್ಕೋರ್ ಮಾಡ್ತಾರಂತೆ, ಬಿಗಿಂತ ಡಿ ಜಾಸ್ತಿ ಸ್ಕೋರ್ ಮಾಡ್ತಾರಂತೆ. ನೆಕ್ಸ್ಟು ಆದರೆ ಎಗಿಂತ ಕಡಿಮೆ ಸ್ಕೋರ್ ಮಾಡ್ತಾರಂತೆ, ಎಗಿಂತ ಕಡಿಮೆ ಸ್ಕೋರ್ ಮಾಡ್ತಾರಂತೆ. ಬಿಗಿಂತ ಜಾಸ್ತಿ, ಎಗಿಂತ ಕಡಿಮೆ ಅಂತೆ. ಹಾಗಾದ್ರೆ ಅತ್ಯಂತ ಕಡಿಮೆ ಯಾರು ಸ್ಕೋರ್ ಮಾಡಿರೋದು? ಇಲ್ಲೇ ಡೈರೆಕ್ಟ್ ಆನ್ಸರ್ ಮಾಡ್ಬೋದು. ಬಿಗಿಂತ ಡಿ, ಡಿಗಿಂತ ಎ. ಆಯ್ತಾ? ಪುನಃ ಎ ಬಿಗಿಂತ ಜಾಸ್ತಿ ಸ್ಕೋರ್ ಮಾಡಿದ್ದಾರೆ, ಎ ಬಿಗಿಂತ ಜಾಸ್ತಿ ಸ್ಕೋರ್ ಮಾಡಿದ್ದಾರೆ. ಆಯ್ತಾ? ನೆಕ್ಸ್ಟು ಸಿ ಎಗಿಂತ ಜಾಸ್ತಿ ಸ್ಕೋರ್ ಮಾಡಿದ್ದಾರೆ, ಸಿ ಎಗಿಂತ ಜಾಸ್ತಿ ಸ್ಕೋರ್ ಮಾಡಿದ್ದಾರೆ, ಎ ಬಿಗಿಂತ ಜಾಸ್ತಿ ಸ್ಕೋರ್ ಮಾಡಿದ್ದಾರೆ. ಪುನಃ ಎ ಡಿಗಿಂತ ಜಾಸ್ತಿ ಸ್ಕೋರ್ ಮಾಡಿದ್ದಾರೆ, ಡಿ ಬಿಗಿಂತ ಜಾಸ್ತಿ ಸ್ಕೋರ್ ಮಾಡಿದ್ದಾರೆ. ಅತ್ಯಂತ ಕಡಿಮೆ ಸ್ಕೋರ್ ಮಾಡಿರೋದು ಬಿ. ಆಪ್ಷನ್ ಏನು ಬರುತ್ತೆ? ಕ್ವಶನ್ ನಂಬರ್ 25ಗೆ ಆಪ್ಷನ್ನು ಬಿ. ಕ್ವಶನ್ ನಂಬರ್ 26 ನೋಡಿ. ಕ್ವಶನ್ ನಂಬರ್ 26ಅಲ್ಲಿ ಪಿ ಕ್ಯೂ ಆರ್ ಎಸ್ ಅಂತ 4 ಜನ ಫ್ರೆಂಡ್ಸ್ ಇದ್ದಾರಂತೆ. ಪಿ ಕ್ಯೂ ಆರ್ ಎಸ್ ಅಂತ 4 ಜನ ಫ್ರೆಂಡ್ಸ್ ಇದ್ದಾರಂತೆ. ಅದರಲ್ಲಿ ಪಿ ನೋಡಿ, ಪಿ ಕ್ಯೂಗಿಂತ ಚಿಕ್ಕ ಇದ್ದಾರಂತೆ, ಪಿ ಕ್ಯೂಗಿಂತ ಚಿಕ್ಕ ಇದ್ದಾರಂತೆ, ಆದರೆ ಆರ್ಗಿಂತ ದೊಡ್ಡ ಇದ್ದಾರಂತೆ. ಪಿ ಕ್ಯೂಗಿಂತ ಚಿಕ್ಕ ಇದ್ದಾರೆ, ಪಿ ಆರ್ಗಿಂತ ದೊಡ್ಡ ಇದ್ದಾರಂತೆ. ಪುನಃ ಆರ್ ಈಸ್ ಶಾರ್ಟರ್ ದನ್ ಎಸ್ ಅಂತೆ, ಆರು ಎಸ್ಗಿಂತ ಚಿಕ್ಕ ಇದ್ದಾರಂತೆ, ಆರು ಶಾರ್ಟರ್ ದನ್ ಎಸ್ ಅಂತೆ, ಆರು ಎಸ್ಗಿಂತ ಚಿಕ್ಕ ಇದ್ದಾರಂತೆ. ಹಾಗಾದ್ರೆ ಅತ್ಯಂತ ಚಿಕ್ಕ ವ್ಯಕ್ತಿ ಯಾರು? ಅತ್ಯಂತ ಚಿಕ್ಕ ವ್ಯಕ್ತಿ ಯಾರು ಅಂದ್ರೆ ಇಲ್ಲಿ ನೋಡೋರು ಗೊತ್ತಾಗುತ್ತೆ ನೋಡಿ. ಕ್ಯೂ ಪಿಗಿಂತ ದೊಡ್ಡ, ಪಿ ಆರ್ಗಿಂತ ದೊಡ್ಡದು. ಆಯ್ತಾ? ಪುನಃ ಎಸ್ ಇದೆ, ಎಸ್ ಆರ್ಗಿಂತ ದೊಡ್ಡ ಅಂತೆ. ಎಲ್ಲರೂ ಬರ್ಬೋದು, ಎಸ್ ಎಸ್ ಆರ್ಗಿಂತ ದೊಡ್ಡ ಅಂತ. ಹಾಗಂದ್ರೆ ಅತ್ಯಂತ ಚಿಕ್ಕ ಯಾವುದು? ಅತ್ಯಂತ ಚಿಕ್ಕ ವ್ಯಕ್ತಿ ಆರ್ ಆಗಿರ್ತಾರೆ. ಆಯ್ತಾ? ಆಪ್ಷನ್ ಏನು ಬರುತ್ತೆ? ಆಪ್ಷನ್ ಸಿ. ಕ್ವಶನ್ ನಂಬರ್ 26ನ ಕನ್ನಡದಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಫಸ್ಟ್ ಸೆಂಟೆನ್ಸ್ ನೋಡಿ, ಕ್ಯೂಗಿಂತ ಪಿ ಚಿಕ್ಕವನಂತೆ, ಕ್ಯೂಗಿಂತ ಪಿ ಚಿಕ್ಕವನಂತೆ. ಆಯ್ತಾ? ಕ್ಯೂಗಿಂತ ಪಿ ಚಿಕ್ಕವನಂತೆ, ಆದರೆ ಆರ್ಗಿಂತ ದೊಡ್ಡವನಂತೆ, ಆದರೆ ಆರ್ಗಿಂತ ದೊಡ್ಡವನಂತೆ. ಆಯ್ತಾ? ಪಿ ಕ್ಯೂಗಿಂತ ಚಿಕ್ಕ, ಪಿ ಆರ್ಗಿಂತ ದೊಡ್ಡ ಅಂತೆ. ನೆಕ್ಸ್ಟ್ ಎಸ್ಗಿಂತ ಆರ್ ಚಿಕ್ಕವನಂತೆ, ಎಸ್ಗಿಂತ ಆರು ಚಿಕ್ಕವನಂತೆ, ಎಸ್ಗಿಂತ ಆರು ಚಿಕ್ಕವನಂತೆ. ಹಾಗಾದ್ರೆ ಅತ್ಯಂತ ಚಿಕ್ಕ ವ್ಯಕ್ತಿ ಯಾರು? ಅತ್ಯಂತ ಚಿಕ್ಕ ವ್ಯಕ್ತಿ ಯಾರು ಅಂದ್ರೆ ಇದು ನೋಡೋರು ಗೊತ್ತಾಗುತ್ತೆ. ಕ್ಯೂಗಿಂತ ಪಿ ಚಿಕ್ಕವನು, ಪಿಗಿಂತ ಆರ್ ಚಿಕ್ಕವನು. ಪುನಃ ಆರು ಎಸ್ಗಿಂತನೂ ಚಿಕ್ಕ ಇದೆ, ಆರು ಎಸ್ಗಿಂತನೂ ಚಿಕ್ಕ ಇದೆ. ಅತ್ಯಂತ ಚಿಕ್ಕ ವ್ಯಕ್ತಿ ಯಾರು? ಅತ್ಯಂತ ಚಿಕ್ಕ ವ್ಯಕ್ತಿ ಆರ್. ಆಯ್ತಾ? ಆಪ್ಷನ್ ಏನು ಬರುತ್ತೆ? ಆಪ್ಷನ್ ಸಿ. ಕ್ವಶನ್ ನಂಬರ್ 27 ನೋಡಿ, ಅದನ್ನ ಓದಿ ಅರ್ಥ ಮಾಡ್ಕೊಳ್ಳಿ. ಏನ್ ಕೊಟ್ಟಿದ್ದಾರೆ ಅಂದ್ರೆ, ರಾಮ ಶ್ಯಾಮ್ಗಿಂತ ನಿಧಾನವಾಗಿ ರನ್ ಮಾಡ್ತಾನಂತೆ. ಆಯ್ತಾ? ರಾಮ ಶ್ಯಾಮ್ಗಿಂತ, ಶ್ಯಾಮ್ ಸ್ಪೆಲ್ಲಿಂಗ್ ಏನು? SHYAM. ರಾಮು ಶ್ಯಾಮ್ಗಿಂತ ನಿಧಾನವಾಗಿ ರನ್ ಮಾಡ್ತಾನಂತೆ. ಆಯ್ತಾ? ರಾಮು ಶ್ಯಾಮ್ಗಿಂತ ನಿಧಾನವಾಗಿ ರನ್ ಮಾಡ್ತಾನಂತೆ. ನೆಕ್ಸ್ಟ್ ಶ್ಯಾಮು ಲಾಲಷ್ಟು ಸ್ಪೀಡಾಗಿ ಓಡ್ತಾನಂತೆ. ಆಯ್ತಾ? ಶ್ಯಾಮು ಲಾಲ್ ಎಷ್ಟು ಸ್ಪೀಡಲ್ಲಿ ಓಡ್ತಾನೋ ಅದೇ ಸ್ಪೀಡಲ್ಲಿ ಓಡ್ತಾನಂತೆ. ಆಯ್ತಾ? ರಾಮನ್ ಸ್ಪೀಡು ಲಾಲನ್ ಸ್ಪೀಡು ಒಂದೇ ಅಂತೆ. ಆದರೆ ಶ್ಯಾಮ್ ರನ್ಸ್ ಸ್ಲೋ ದೆನ್
ಟಾಮ್ಗಿಂತ ಕಡಿಮೆ ಸ್ಪೀಡಲ್ಲಿ ಓಡ್ತಾನಂತೆ. ಆಯಿತಾ, ಶ್ಯಾಮು ಟಾಮ್ಗಿಂತ ಕಡಿಮೆ ಸ್ಪೀಡಲ್ಲಿ ಓಡ್ತಾನಂತೆ. ಆಯಿತಾ, ಇನ್ನೊಂದ್ಸಲ ರಿಪೀಟ್ ಮಾಡ್ತೀನಿ. ರಾಮ ಶ್ಯಾಮ್ಗಿಂತ ಕಡಿಮೆ ಸ್ಪೀಡಲ್ಲಿ ಓಡ್ತಾನಂತೆ. ಶ್ಯಾಮ ಮತ್ತು ಲಾಲ್ದು ಸ್ಪೀಡು ಒಂದೇ ಅಂತೆ. ಇವನು ಎಷ್ಟು ಫಾಸ್ಟಾಗಿ ಓಡ್ತಾನೋ ಅಷ್ಟೇ ಫಾಸ್ಟಲ್ಲಿ ಶ್ಯಾಮ್ ಓಡ್ತಾ ಇದ್ದಂತೆ. ಆದರೆ ಶ್ಯಾಮು ಟಾಮ್ಗಿಂತ ಕಡಿಮೆ ಸ್ಪೀಡಲ್ಲಿ ಓಡ್ತಾನಂತೆ. ಹಾಗಾದರೆ ಅವ್ನು ಕೇಳಿರೋದು ತುಂಬ ಫಾಸ್ಟಾಗಿ ಯಾರು ಓಡ್ತಾ ಇದ್ದಾರೆ, ತುಂಬ ಫಾಸ್ಟಾಗಿ ಯಾರು ಓಡ್ತಾ ಇದ್ದಾರಪ್ಪ ಚೆಕ್ ಮಾಡಿ. ಇಲ್ಲೇ ನೋಡಿ, ಇದನ್ನೇ ಬರ್ಕೊಳ್ಳಿ. ಶ್ಯಾಮು ರಾಮುಗಿಂತ ಓಡ್ತಾನಂತೆ ಫಾಸ್ಟಾಗಿ. ಆಯಿತಾ, ನೋಡಿ, ಟಾಮು ಶ್ಯಾಮ್ಗಿಂತ ಫಾಸ್ಟಾಗಿ ಓಡ್ತಾನಂತೆ. ಶ್ಯಾಮು ರಾಮುಗಿಂತ ಫಾಸ್ಟಾಗಿ ಓಡ್ತಾನಂತೆ. ಶ್ಯಾಮ್ದು ಸ್ಪೀಡು ಈಕ್ವಲ್ ಟು ಲಾಲೊಂದು ಸ್ಪೀಡ್ ಅಂತೆ. ಇವರಿಬ್ಬರು ಒಂದೇ ಸ್ಪೀಡಲ್ಲಿ ಓಡ್ತಾನಂತೆ. ಆಯಿತಾ, ಅತ್ಯಂತ ಫಾಸ್ಟಾಗಿ ಓಡ್ತಾ ಇರೋನು ಟಾಮ್. ಫಾಸ್ಟಾಗಿ ಯಾರು ಓಡ್ತಾ ಇದ್ದಾರೆ? ಟಾಮ್. ಆನ್ಸರ್ ಏನು ಬರುತ್ತೆ? ಆನ್ಸರ್ ಸಿ. ಕ್ವಶನ್ ನಂಬರ್ 27ನ ಕನ್ನಡದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಆಯಿತಾ, ಫಸ್ಟ್ ಸೆಂಟೆನ್ಸ್, ರಾಮನು ಶ್ಯಾಮ್ಗಿಂತ ನಿಧಾನಕ್ಕೆ ಓಡ್ತಾನಂತೆ. ರಾಮ ಶ್ಯಾಮ್ಗಿಂತ ನಿಧಾನವಾಗಿ ಓಡ್ತಾನಂತೆ. ಆಯಿತಾ, ನೆಕ್ಸ್ಟ್, ಶ್ಯಾಮ ಲಾಲ್ನಷ್ಟೇ ವೇಗವಾಗಿ ಓಡುತ್ತಾನೆ. ಲಾಲ್ ಎಷ್ಟು ಸ್ಪೀಡಲ್ಲಿ ಓಡ್ತಾನೋ ಅಷ್ಟೇ ಸ್ಪೀಡಲ್ಲಿ ಶ್ಯಾಮು ಓಡ್ತಾನಂತೆ. ಆದರೆ ಶ್ಯಾಮು ಟಾಮ್ಗಿಂತ ನಿಧಾನವಾಗಿರ್ತಾನಂತೆ. ಆಯಿತಾ, ರಾಮಗಿಂತ ಜಾಸ್ತಿ ಸ್ಪೀಡಲ್ಲಿ ಶ್ಯಾಮ್ ಓಡ್ತಾ ಇದ್ದಾನೆ. ಲಾಲ್ ಎಷ್ಟು ಸ್ಪೀಡಲ್ಲಿ ಓಡ್ತಾ ಇದ್ದಾನೋ ಅದೇ ಸ್ಪೀಡಲ್ಲಿ ಓಡ್ತಾ ಇದ್ದಾನೆ. ಆದರೆ ಶ್ಯಾಮು ಟಾಮ್ಗಿಂತ ನಿಧಾನವಾಗಿರುತ್ತಾನೆ. ಹಾಗಾದರೆ ಅತ್ಯಂತ ವೇಗವಾಗಿ ಯಾರು ಓಡ್ತಾ ಇದ್ದಾರೆ ಅಂದರೆ ಇಲ್ಲಿ ನೋಡಿ, ಶ್ಯಾಮ ರಾಮಗಿಂತ ಸ್ಪೀಡಲ್ಲಿ ಓಡ್ತಾ ಇದ್ದಾನೆ. ಆಯಿತಾ, ಟಾಮು ಶ್ಯಾಮ್ಗಿಂತ ಜಾಸ್ತಿ ಸ್ಪೀಡಲ್ಲಿ ಓಡ್ತಾ ಇದ್ದಾನೆ. ಶ್ಯಾಮ್ದು ಸ್ಪೀಡು ಲಾಲ್ದು ಸ್ಪೀಡು ಎರಡು ಒಂದೇ ಅಂತ. ಆಯಿತಾ, ಹಾಗಾದ್ರೆ ಅತ್ಯಂತ ಫಾಸ್ಟಾಗಿ ಯಾರು ಓಡ್ತಾ ಇದ್ದಾರೆ? ಅತ್ಯಂತ ಫಾಸ್ಟಾಗಿ ಟಾಮ್ ಓಡ್ತಾ ಇದ್ದಾನೆ. ಆಯಿತಾ, ಕ್ವಶನ್ ನಂಬರ್ 27ಗೆ ಆನ್ಸರು ಸಿ. ಕ್ವಶನ್ ನಂಬರ್ 28 ನೋಡಿ. ಕ್ವಶನ್ ನಂಬರ್ 28 ಏನು ಕೊಟ್ಟಿದ್ದಾನೆ ಅಂದರೆ, ಕಾರ್ತಿ ಗಣೇಶ್ಗಿಂತ ಸೀನಿಯರ್ ಅಂತೆ. ಕಾರ್ತಿ ಗಣೇಶ್ಗಿಂತ ಸೀನಿಯರ್ ಅಂತೆ. ಗಣೇಶ್ ಅಪ್ಪುಗಿಂತ ಸೀನಿಯರ್ ಅಂತೆ. ನೆಕ್ಸ್ಟ್, ಅಪ್ಪು ರಾಜುಗಿಂತ ಜೂನಿಯರ್ ಅಂತೆ. ರಾಜು ಗಣೇಶ್ಗೆ ಜೂನಿಯರ್ ಅಂತೆ. ಆಯಿತಾ, ರಾಜು ಗಣೇಶ್ಗೆ ಜೂನಿಯರ್ ಅಂತೆ. ಹಾಗಾದರೆ ಸೀನಿಯರ್ ಮೋಸ್ಟ್ ಯಾರು? ತುಂಬ ಸೀನಿಯರ್ ಯಾರು ಅಂದರೆ ಫಸ್ಟ್ ನೋಡಿ, ಇದನ್ನು ತೆಗೆದಾಕೆ. ಅಪ್ಪುಗಿಂತ ಸೀನಿಯರು ರಾಜು. ಆಯಿತಾ, ಆಯಿತಾ, ರಾಜುಗಿಂತ ಸೀನಿಯರು ಗಣೇಶ್ ಅಂತೆ. ಗಣೇಶಣ್ಣ ಅಂತ ಸೀನಿಯರ್. ಆಯಿತಾ, ರಾಜುಗಿಂತ ಸೀನಿಯರು ಗಣೇಶ್ ಅಂತ ನೋಡಿ. ಗಣೇಶಣ್ಣ ಅಪ್ಪುಗಿಂತ ಸೀನಿಯರ್ ಅಂತೆ. ಆಲ್ರೆಡಿ ಬಂದೋಗಿದೆ. ಆಯಿತಾ, ನೆಕ್ಸ್ಟ್, ಗಣೇಶನಿಗಿಂತ ಕಾರ್ತಿ ಸೀನಿಯರ್ ಅಂತೆ. ಗಣೇಶರಣ್ಣ ಕಾರ್ತಿ ಅಂತ ಅನಿಸುತ್ತೆ. ಗಣೇಶರಣ್ಣ ಕಾರ್ತಿ ಅಂತೆ. ಹಾಗಂದ್ರೆ ಕಾರ್ತಿ ಅಣ್ಣ ತುಂಬ ದೊಡ್ಡವರಂತೆ. ಅಣ್ಣರ ಅಣ್ಣ ದೊಡ್ಡಣ್ಣ ಕಾರ್ತಿಕ್ ಅಂತೆ. ಆನ್ಸರ್ ಏನು ಬರುತ್ತೆ? ಆನ್ಸರ್ ಸಿ, ಕಾರ್ತಿ. ಕ್ವಶನ್ ನಂಬರ್ 28ಗೆ ಆನ್ಸರು ಸಿ. ಕ್ವಶನ್ ನಂಬರ್ 28ನ ಕನ್ನಡದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಫಸ್ಟ್ ಸೆಂಟೆನ್ಸ್ ನೋಡಿ. ಫಸ್ಟ್ ಸೆಂಟೆನ್ಸ್ನಲ್ಲಿ ಗಣೇಶ್ಗಿಂತ ಕಾರ್ತಿ ದೊಡ್ಡವನಂತೆ. ಗಣೇಶ್ಗಿಂತ ಕಾರ್ತಿ ದೊಡ್ಡವನಂತೆ. ನೆಕ್ಸ್ಟ್, ಅಪ್ಪುಗಿಂತ ಗಣೇಶ್ ದೊಡ್ಡವನಂತೆ.
ಅಪ್ಪುಗಿಂತ ಗಣೇಶ ದೊಡ್ಡವನಂತೆ. ನೆಕ್ಸ್ಟು ಅಪ್ಪು ರಾಜುಗಿಂತ ಚಿಕ್ಕವನಂತೆ. ಅಪ್ಪು ರಾಜುಗಿಂತ ಚಿಕ್ಕವನಂತೆ. ನೆಕ್ಸ್ಟು ರಾಜು ಗಣೇಶ್ಗಿಂತ ಚಿಕ್ಕವನಂತೆ. ರಾಜು ಗಣೇಶ್ಗಿಂತ ಚಿಕ್ಕವನಂತೆ. ರಾಜು ಗಣೇಶ್ಗಿಂತ ಚಿಕ್ಕವನಂತೆ. ಹಾಗಾದ್ರೆ ಅತ್ಯಂತ ದೊಡ್ಡವರು ಯಾರು, ಅತ್ಯಂತ ಹಿರಿಯರು ಯಾರು? ಆಯ್ತಾ, ಅಪ್ಪುಗಿಂತ ರಾಜು. ಇಲ್ಲಿ ನೋಡಿ, ಅಪ್ಪುಗಿಂತ ರಾಜು ದೊಡ್ಡವನಂತೆ, ರಾಜುಗಿಂತ ಗಣೇಶ ದೊಡ್ಡವನಂತೆ, ರಾಜುಗಿಂತ ಗಣೇಶ ದೊಡ್ಡವನಂತೆ, ಗಣೇಶ ಅಪ್ಪುಗಿಂತ ದೊಡ್ಡವನಂತೆ, ಗಣೇಶ ಅಪ್ಪುಗಿಂತ ದೊಡ್ಡವನಂತೆ. ಇಲ್ಲ ಇದೆ, ಗಣೇಶ ಅಪ್ಪುಗಿಂತ ದೊಡ್ಡವನಂತೆ. ಆಯಿತಾ, ಗಣೇಶಗಿಂತ ದೊಡ್ಡವನು ಕಾರ್ತಿ ಅಂತೆ. ಆಯಿತಾ, ಗಣೇಶಗಿಂತ ದೊಡ್ಡವನು ಕಾರ್ತಿ ಅಂತೆ. ಆಯಿತಾ, ಆನ್ಸರ್ ಏನು ಬರುತ್ತೆ? ಆನ್ಸರ್ ಸಿ, ಅಣ್ಣರ ಅಣ್ಣ ಕಾರ್ತಿ ಅಣ್ಣ. ಆಯಿತಾ, ಕ್ವಶನ್ ನಂಬರ್ 28ಗೆ ಆನ್ಸರ್ ಸಿ. ಕ್ವಶನ್ ನಂಬರ್ 29 ನೋಡಿ. ಕ್ವಶನ್ ನಂಬರ್ 29ಅಲ್ಲಿ ಎಫ್ ಹತ್ರ ಹೆಚ್ಚಿಗಿಂತ ಕಡಿಮೆ ದುಡ್ಡಿದೆಯಂತೆ. ನೋಡಿ, ಫಸ್ಟ್ ಸೆಂಟೆನ್ಸಲ್ಲಿ ಏನು ಕೊಟ್ಟಿದ್ದಾನೆ ಅಂದರೆ, ಕ್ವಶನ್ ನಂಬರ್ 29ಅಲ್ಲಿ ಫಸ್ಟ್ ಸೆಂಟೆನ್ಸಲ್ಲಿ ಎಫ್ ಹತ್ರ ಹೆಚ್ಚಿಗಿಂತ ಕಡಿಮೆ ದುಡ್ಡಿದೆಯಂತೆ. ಎಫ್ ಹತ್ರ ಹೆಚ್ಚಿಗಿಂತ ಕಡಿಮೆ ದುಡ್ಡಿದೆಯಂತೆ, ಮತ್ತು ಜಿಗಿಂತ ಜಾಸ್ತಿ ಇದೆಯಂತೆ. ಎಫ್ ಹತ್ರ ಹೆಚ್ಚಿಗಿಂತ ಕಡಿಮೆ ದುಡ್ಡಿದೆಯಂತೆ, ಮತ್ತು ಜಿಗಿಂತ ಜಾಸ್ತಿ ಇದೆಯಂತೆ. ಸೆಕೆಂಡ್ ಸೆಂಟೆನ್ಸ್, ಈ ಹತ್ರ ಎಫ್ಗಿಂತ ಜಾಸ್ತಿ ದುಡ್ಡಿದೆಯಂತೆ. ಈ ಹತ್ರ ಎಫ್ಗಿಂತ ಜಾಸ್ತಿ ದುಡ್ಡಿದೆಯಂತೆ, ಆದರೆ ಎಚ್ಗಿಂತ ಕಡಿಮೆ ಇದೆಯಂತೆ. ಸೆಕೆಂಡ್ ಸೆಂಟೆನ್ಸಲ್ಲಿ ಈ ಹತ್ರ ಎಫ್ಗಿಂತ ಜಾಸ್ತಿ ದುಡ್ಡಿದೆಯಂತೆ, ಮತ್ತು ಎಚ್ಗಿಂತ ಕಡಿಮೆ ದುಡ್ಡಿದೆಯಂತೆ. ಹಾಗಾದರೆ ಯಾರ ಹತ್ರ ಅತ್ಯಂತ ಕಡಿಮೆ ದುಡ್ಡಿದೆ, ಯಾರು ತುಂಬ ಬಡವ ಅಂತ ಕೇಳಿದರೆ. ಆಯಿತಾ, ಪ್ರಪಂಚದಲ್ಲಿ ಕಂಪ್ಯಾರಿಟಿವ್ಲಿ ಎಲ್ಲ ಬಡವ್ರೆ. ಆಯಿತಾ, ಒಬ್ರಿಗೊಬ್ರು ಕಂಪೇರ್ ಮಾಡ್ತಾ ಕೂತ್ಕೊಂಡ್ರೆ ಎಲ್ಲ ಬಡವ್ರೆ. ಆಯಿತಾ, ಅದು ಇನ್ನೇನು ಬಡವ ಅಂದರೆ ಅಷ್ಟೊಂದೇನು ಫೀಲ್ ಆಗೋ ಅವಶ್ಯಕತೆ ಏನಿಲ್ಲ. ಒಬ್ರಿಗೊಬ್ರು ಕಂಪೇರ್ ಮಾಡ್ತಾ ಕೂತ್ಕೊಂಡ್ರೆ ಪ್ರತಿಯೊಬ್ಬರು ಬಡವರಾಗ್ಬಿಟ್ಟಿರ್ತಾರೆ. ಪ್ರತಿಯೊಬ್ಬರು ಬಡವ. ಇವನ್ ಅಂಬಾನಿನ ಇನ್ನೊಬ್ಬ ಶ್ರೀಮಂತ ಜೊತೆ ಕಂಪೇರ್ ಮಾಡಿದ್ರೆ ಅವನಿಗೋಸ್ಕೊಂಡು ಅಂಬಾನಿನೂ ಬಡವ ಆಗಿರ್ತಾನೆ. ಆ ಥರ. ಇಲ್ಲಿ ನೋಡಿ, ಅತ್ಯಂತ ಕಡಿಮೆ ಬಡವ ಯಾರು ನೋಡಿ, ಎಚ್ ಎಫ್ಗಿಂತ ಜಾಸ್ತಿ ಶ್ರೀಮಂತ, ಇ ಎಫ್ಗಿಂತ ಜಾಸ್ತಿ ಶ್ರೀಮಂತ. ನೆಕ್ಸ್ಟು ಎಫ್ ಜಿಗಿಂತ ಜಾಸ್ತಿ ಶ್ರೀಮಂತ. ಆಯಿತಾ, ಎಲ್ಲ ಕವರ್ ಆಗಿದೆ. ಎಚ್ ಇ ಎಫ್ ಜಿ ಎಲ್ಲ ಕವರ್ ಆಗಿದೆ. ಎಚ್ ಕವರ್ ಆಗಿದೆ, ಇ ಕವರ್ ಆಗಿದೆ, ಎಫ್ ಕವರ್ ಆಗಿದೆ, ಜಿ ಕವರ್ ಆಗಿದೆ, ಎಲ್ಲ ಕವರ್ ಆಗಿದೆ. ಸೊ ಅತ್ಯಂತ ಬಡವ ಯಾರು ಅಂದರೆ ಅತ್ಯಂತ ಬಡವ ಜಿ ಆಗಿರುತ್ತೆ. ಆಯಿತಾ, ಅತ್ಯಂತ ಬಡವ ಜಿ ಆಗಿರುತ್ತೆ. ಆಯಿತಾ, ಆನ್ಸರ್ ಏನು ಬರುತ್ತೆ? ಕ್ವಶನ್ ನಂಬರ್ 29ಗೆ ಆನ್ಸರ್ ಡಿ. ಕ್ವಶನ್ ನಂಬರ್ 29ನ ಕನ್ನಡದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಆಯಿತಾ, ಎಫ್ ಬಳಿ ಎಚ್ಗಿಂತ ಕಡಿಮೆ ಇದೆಯಂತೆ. ಎಫ್ ಹತ್ರ ಎಚ್ಗಿಂತ ಕಡಿಮೆ ದುಡ್ಡು ಇದೆಯಂತೆ. ನೆಕ್ಸ್ಟು ಜಿಗಿಂತ ಜಾಸ್ತಿ ಇದೆಯಂತೆ. ಎಫ್ ಹತ್ರ ಎಚ್ಗಿಂತ ಕಡಿಮೆ ದುಡ್ಡು ಇದೆಯಂತೆ, ಜಿಗಿಂತ ಜಾಸ್ತಿ ಇದೆಯಂತೆ. ಎರಡನೇ ಲೈನಲ್ಲಿ ಈ ಹತ್ರ ಎಫ್ಗಿಂತ ಜಾಸ್ತಿ ದುಡ್ಡು ಇದೆಯಂತೆ. ಈ ಹತ್ರ ಎಫ್ಗಿಂತ ಜಾಸ್ತಿ ಇದೆಯಂತೆ, ಆದರೆ ಎಚ್ಗಿಂತ ಕಡಿಮೆ ಇದೆಯಂತೆ. ಆಯಿತಾ, ಅತ್ಯಂತ ಬಡವ ಯಾರು ಅಂದರೆ ನೋಡಿ, ಎಚ್ಗಿಂತ ಇ ಎಫ್. ಆಯಿತಾ, ಎಫ್ ಜಿಗಿಂತ ಗ್ರೇಟು. ಅತ್ಯಂತ ಬಡವ ಯಾರು ಅಂದರೆ ಜಿ. ಆಯಿತಾ, ಜಿ. ಆನ್ಸರ್ ಏನು ಬರುತ್ತೆ? ಕ್ವಶನ್ ನಂಬರ್ 29ಗೆ ಆಪ್ಷನ್ನು ಡಿ. ಕ್ವಶನ್ ನಂಬರ್ 30 ನೋಡಿ. ಕ್ವಶನ್ ನಂಬರ್ 30 ನಾವು ಓದಿ ಅರ್ಥ ಮಾಡ್ಕೊಳ್ಳಿ. ಅದ್ರಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ, ಎನ್ ಎಮ್ಗಿಂತ ಬುದ್ಧಿವಂತ ಅಂತ. ಎನ್ ಎಮ್ಗಿಂತ ಬುದ್ಧಿವಂತ ಅಂತ. ಆಯಿತಾ, ಎನ್ ಎಮ್ಗಿಂತ ಬುದ್ಧಿವಂತ ಅಂತ. ಎಮ್ ವೈ ಎಷ್ಟು ಬುದ್ಧಿವಂತ ಅಲ್ವಂತೆ. ಆಯಿತಾ, ಎಮ್ ವೈ ಎಷ್ಟು ಬುದ್ಧಿವಂತ ಅಲ್ವಂತೆ. ಆಯಿತಾ, ಎಕ್ಸ್ ವೈಗಿಂತ ಬುದ್ಧಿವಂತ ಅಂತೆ. ಎಕ್ಸ್ ವೈಗಿಂತ ಬುದ್ಧಿವಂತ ಅಂತೆ, ಆದರೆ ಎನ್ ಅಷ್ಟು ಬುದ್ಧಿವಂತ ಅಲ್ವಂತೆ. ಆಯಿತಾ, ಒಂದೇ ಸೆಂಟೆನ್ಸ್ನಲ್ಲಿ ಕೊಟ್ಟಿದ್ದಾನೆ. ಎಕ್ಸು ವೈಗಿಂತ ಬುದ್ಧಿವಂತ ಅಂತೆ, ಆದರೆ ಎನ್ ಅಷ್ಟು ಬುದ್ಧಿವಂತ ಅಲ್ವಂತೆ. ಆಯಿತಾ, ಈ ರೀತಿ ಕೊಟ್ಟಿದ್ರು.
ಹಾಗಾದ್ರೆ ಯಾರು ತುಂಬಾ ಇಂಟೆಲಿಜೆಂಟ್, ಯಾರು ಅಂದ್ರೆ ಯಾರು ನೋಡಿ, ಪುನಃ ಬರ್ಕೊಳ್ಳಿ. ಎನ್ನು ಎಕ್ಸ್ಗಿಂತ ಬುದ್ಧಿವಂತ, ಎಕ್ಸ್ ವೈಗಿಂತ ಬುದ್ಧಿವಂತ, ಆಯ್ತಾ. ಪುನಃ ಇದು ಮುಗೀತಿದ್ದು. ಪುನಃ ವೈ ಎಂಗಿಂತ ಬುದ್ಧಿವಂತ, ವೈ ಎಂಗಿಂತ ಬುದ್ಧಿವಂತ. ಪುನಃ ಎನ್ನು ಎಂಗಿಂತ ಬುದ್ಧಿವಂತ, ಎನ್ನು ಎಂಗಿಂತ ಬುದ್ಧಿವಂತ, ಆಯ್ತಾ. ಒಂದು ಲೈನಲ್ಲಿದೆ, ಆಯ್ತಾ. ಅತ್ಯಂತ ಬುದ್ಧಿವಂತ ಯಾರು? ಬುದ್ಧಿವಂತ ಎನ್ನು, ಆಯ್ತಾ. ಅವ್ರವ್ರ ಫೀಲ್ಡಲ್ಲಿ ಪ್ರತಿಯೊಬ್ಬರು ಬುದ್ಧಿವಂತರೆ, ಆಯ್ತಾ. ಫಾರ್ ಎಕ್ಸಾಂಪಲ್ ಅವ್ರವ್ರ ಫೀಲ್ಡ್ ವ್ಯವಸಾಯ ಆಗಿರ್ಬೋದು, ಅಗ್ರಿಕಲ್ಚರ್ ಆಗಿರ್ಬೋದು, ಟೀಚರ್ ಆಗಿರ್ಬೋದು, ಅಥವಾ ಇನ್ಯಾವುದರ ಪ್ರೊಫೆಷನಲ್ಲು, ಪ್ರತಿಯೊಂದು ಪ್ರೊಫೆಷನಲ್ಲು ಅವ್ರವ್ರ ಫೀಲ್ಡಲ್ಲಿ ಅವ್ರವರೇ ಬುದ್ಧಿವಂತರಾಗಿರ್ತಾರೆ. ಒಬ್ರನ್ನ ಇನ್ನೊಬ್ರ ಜೊತೆ ಕಂಪೇರ್ ಮಾಡೋ ಅವಶ್ಯಕತೆ ಇಲ್ಲ, ಆಯ್ತಾ. ಕ್ವಶನ್ ನಂಬರ್ 30ಗೆ ಏನು ಆನ್ಸರ್ ಬರುತ್ತೆ? ಆನ್ಸರ್ ಎ ಬರುತ್ತೆ. ಕ್ವಶನ್ ನಂಬರ್ 30ನ ಕನ್ನಡದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ, ಆಯ್ತಾ. ನೋಡಿ, ಫಸ್ಟ್ ಲೈನ್ ಏನ್ ಕೊಟ್ಟಿದ್ದಾನೆ? ಎಂಗಿಂತ ಎನ್ನು ಬುದ್ಧಿವಂತ ಅಂತೆ, ಎಂಗಿಂತ ಎನ್ನು ಬುದ್ಧಿವಂತ ಅಂತೆ, ಆಯ್ತಾ. ನೆಕ್ಸ್ಟ್ ಎಂ ವೈನಷ್ಟು ಬುದ್ಧಿವಂತ ಅಲ್ವಂತೆ, ಎಂ ವೈನಷ್ಟು ಬುದ್ಧಿವಂತ ಅಲ್ವಂತೆ. ಸೆಕೆಂಡ್ ಲೈನ್ ವೈಗಿಂತ ಎಕ್ಸ್ ಬುದ್ಧಿವಂತ ಅಂತೆ, ವೈಗಿಂತ ಎಕ್ಸ್ ಬುದ್ಧಿವಂತ ಅಂತೆ, ಆದ್ರೆ ಎನ್ನಷ್ಟು ಬುದ್ಧಿವಂತ ಅಲ್ವಂತೆ, ಎಕ್ಸ್ ಎನ್ನಷ್ಟು ಬುದ್ಧಿವಂತ ಅಲ್ವಂತೆ. ಎಕ್ಸ್ ವೈಗಿಂತ ಬುದ್ಧಿವಂತ ಆದ್ರೆ ಎಕ್ಸ್ ಎನ್ನಷ್ಟು ಬುದ್ಧಿವಂತ ಅಲ್ವಂತೆ. ಹಾಗಾದ್ರೆ ಅತ್ಯಂತ ಬುದ್ಧಿವಂತ ಯಾರು? ಅತ್ಯಂತ ಬುದ್ಧಿವಂತ ಯಾರು ಅಂದ್ರೆ ಫಸ್ಟ್ ಎನ್ನು, ಆಮೇಲೆ ಎಕ್ಸ್, ಆಮೇಲೆ ವೈ, ಆಯ್ತಾ. ಆಮೇಲೆ ವೈ ಎಂಗಿಂತ ಜಾಸ್ತಿ ಬುದ್ಧಿವಂತ ಅಂತ, ಆಯ್ತಾ. ಜಸ್ಟ್ ಸೀಕ್ವೆನ್ಸ್ ಬರ್ಬೇಕು. ಪುನಃ ನೋಡಿ, ಎನ್ನು ಎಂಗಿಂತ ಬುದ್ಧಿವಂತ, ಎನ್ನು ಎಂಗಿಂತ ಬುದ್ಧಿವಂತ, ಅತ್ಯಂತ ಬುದ್ಧಿವಂತ, ಅತಿ ದೊಡ್ಡ ಬುದ್ಧಿವಂತ ಅಂದ್ರೆ ಏನಾಗುತ್ತೆ? ಆನ್ಸರ್ ಏನು ಬರುತ್ತೆ? ಕ್ವಶನ್ ನಂಬರ್ 30ಗೆ ಆನ್ಸರು ಎ. ಕ್ವಶನ್ ನಂಬರ್ 31 ನೋಡಿ. ಕ್ವಶನ್ ನಂಬರ್ 31 ಓದಿ ಅರ್ಥ ಮಾಡ್ಕೊಳ್ಳಿ. ಅದ್ರಲ್ಲಿ ಏನು ಕೊಟ್ಟಿದ್ದಾರೆ ಅಂದ್ರೆ ಫಸ್ಟ್ ಸೆಂಟೆನ್ಸ್ ಮಾತ್ರ ಓದ್ತೀನಿ. ಒಂದು ಲೈನ್ ಇದೆಯಂತೆ, ಒಂದು ಲೈನಲ್ಲಿ 37 ಜನ ನಿಂತಿದ್ದಾರಂತೆ. ಒಂದು ಲೈನ್ ಅಥವಾ ಒಂದು ಸಾಲಲ್ಲಿ ಟೋಟಲ್ ಆಗಿ 37 ಜನ ನಿಂತಿದ್ದಾರಂತೆ, ಆಯ್ತಾ. ನೆಕ್ಸ್ಟ್ ಆಕಾಶ್ ಅನ್ನೋ ಹುಡುಗ ಬಲಗಡೆಯಿಂದ ರೈಟ್ ಹ್ಯಾಂಡ್ ಸೈಡ್ ಇಂದ 14ನೇ ಪ್ಲೇಸಲ್ಲಿ ಇದ್ದಾರಂತೆ, ಆಯ್ತಾ. ಫಸ್ಟ್ ಇದನ್ನು ಸಿಂಪ್ಲಿಫೈ ಮಾಡಿ. -1 ಈ ಕಡೆ ಬಂದರೆ 37 + 1 ಆಗುತ್ತೆ, ಇದು ಲೆಫ್ಟ್ ಪ್ಲಸ್ 14 ಆಗುತ್ತೆ, ಆಯ್ತಾ. ಇದೇನಾಗುತ್ತೆ? 38 ಆಗುತ್ತೆ. 14 ಈ ಕಡೆ ಬಂದರೆ ಮೈನಸ್ ಆಗುತ್ತೆ, ಲೆಫ್ಟ್ ಆಗುತ್ತೆ, ಆಯಿತಾ. ಇದನ್ನು ಮೈನಸ್ ಮಾಡಿ ಇದೇನಾಗುತ್ತೆ? 24 ಬರುತ್ತೆ, ಆಯಿತಾ. ಹಾಗಂದ್ರೆ ಆಕಾಶು ಲೆಫ್ಟ್ ಹ್ಯಾಂಡ್ ಸೈಡಿಂದ 24ನೇ ಪ್ಲೇಸಲ್ಲಿ ಇದ್ದಾನೆ ಅಂತ ಅರ್ಥ ಆಯಿತು. ಅವನೇನು ಕೇಳಿದ್ದಾನೆ ಅಂದರೆ, ಅವನೇನಾರ ಆರ್ ಪ್ಲೇಸು ಲೆಫ್ಟ್ ಹ್ಯಾಂಡ್ ಸೈಡ್ ಏನಾರು ಶಿಫ್ಟ್ ಮಾಡಿದ್ರೆ, ಆಯಿತಾ. ಈಗ 24ನೇ ಪ್ಲೇಸಲ್ಲಿ ಇದ್ದಾನೆ, ಅವನೇನಾರ ಲೆಫ್ಟ್ ಹ್ಯಾಂಡ್ ಸೈಡು 6 ಪ್ಲೇಸ್ ಏನಾರು ಶಿಫ್ಟ್ ಮಾಡಿದ್ರೆ ಎಷ್ಟನೇ ಸ್ಥಾನದಲ್ಲಿ ಬಂದು ನಿಂತ್ಕೋತಾನೆ ಅಂತ ಕೇಳಿದ್ದಾರೆ, ಆಯಿತಾ. ಈಗ 24ನೇ ಪ್ಲೇಸಲ್ಲಿ ಇದ್ದಾನೆ, ಆಯಿತಾ. ಪುನಃ 6 ಪ್ಲೇಸು ಲೆಫ್ಟ್ ಹ್ಯಾಂಡ್ ಸೈಡು 6 ಪ್ಲೇಸ್ನ ಶಿಫ್ಟ್ ಮಾಡಿದ್ರೆ ಅವನು ಎಷ್ಟನೇ ಸ್ಥಾನದಲ್ಲಿ ಬಂದು ನಿಂತ್ಕೋತಾನೆ ಅಂದರೆ 18ನೇ ಪ್ಲೇಸಲ್ಲಿ ಬಂದು ನಿಂತ್ಕೋತಾನೆ, ಆಯಿತಾ. 18ನೇ ಪ್ಲೇಸಲ್ಲಿ ನಿಂತ್ಕೋತಾನೆ. ಆನ್ಸರ್ ಏನು ಬರುತ್ತೆ? ಕ್ವಶನ್ ನಂಬರ್ 31ಗೆ ಆನ್ಸರ್ ಸಿ ಆಗುತ್ತೆ. ಕ್ವಶನ್ ನಂಬರ್ 32 ನೋಡಿ. ಕ್ವಶನ್ ನಂಬರ್ 32ನ ಓದಿ ಅರ್ಥ ಮಾಡ್ಕೊಳ್ಳಿ. ಈ ರೀತಿ ಪ್ರಾಬ್ಲಮ್ ಆಲ್ರೆಡಿ ಸಾಲ್ವ್ ಮಾಡಿದ್ದೀವಿ. ಅದ್ರಲ್ಲಿ ಏನು ಮಾಡಿದ್ರೆ ಹೈಯೆಸ್ಟ್ ಕೇಳಿದ್ದಾನೆ, ಇಲ್ಲಿ ಏನು ಮಾಡಿದ್ರೆ ಲೋಯೆಸ್ಟ್ ಹೈಟ್ ಕೇಳಿದ್ದಾನೆ, ಆಯಿತಾ. ಕ್ವಶನ್ ನಂಬರ್ 18 ಅಂತ ಅನ್ಸುತ್ತೆ. ಅಲ್ಲೇನು ಸೇಮ್ ಕ್ವಶನ್ ರಿಪೀಟ್ ಆಗ್ತಾ ಇದೆ ಅಷ್ಟೇ. ಅಲ್ಲಿ ಹೈಯೆಸ್ಟ್ ಹೈಟ್ ಇರೋ ಬಿಲ್ಡಿಂಗ್ ಯಾವುದು ಅಂತ ಕೇಳಿದ್ದಾನೆ. ಈ ಕ್ವಶನ್ಗೆ ಲೋಯೆಸ್ಟ್ ಹೈಟ್ ಇರೋ ಬಿಲ್ಡಿಂಗ್ ಯಾವುದು ಅಂತ ಕೇಳಿದ್ದಾನೆ, ಆಯಿತಾ. 4 ಬಿಲ್ಡಿಂಗ್ ಇದೆ ಅಂತ ಒಂದು ಕಾಂಪ್ಲೆಕ್ಸಲ್ಲಿ, ಎಲ್ಲ ಒಂದೊಂದು ಹೈಟ್ ಇದೆಯಂತೆ, ಆಯಿತಾ. ಅದರಲ್ಲಿ ಸೆಕೆಂಡ್ ಸೆಂಟೆನ್ಸ್ ನೋಡಿ, ದ ಹೈಟ್ ಆಫ್ ಡಿ ಈಸ್ ಲೆಸ್ ದೆನ್ ಓನ್ಲಿ ಬಿ, ಆಯಿತಾ. ಬಿಲ್ಡಿಂಗ್ ಹೈಟ್ ಇದೆಯಲ್ಲ, ಬಿಲ್ಡಿಂಗ್ ಡಿದು ಹೈಟು ಬಿಗಿಂತ ಮಾತ್ರ ಕಡಿಮೆ ಇದೆಯಂತೆ, ಆಯಿತಾ. ಬಿಲ್ಡಿಂಗ್ ಡಿದು ಹೈಟು ಬಿಗಿಂತ ಮಾತ್ರ ಕಡಿಮೆ ಇದೆಯಂತೆ. ಹಂಗಂದ್ರೆ ಬಿಲ್ಡಿಂಗ್ ಡಿ ಎಗಿಂತ ಜಾಸ್ತಿ ಹೈಟ್ ಇದೆ, ಸಿಗಿಂತ ಜಾಸ್ತಿ ಹೈಟ್ ಇದೆ, ಎ ಮತ್ತೆ ಸಿಗಿಂತ ಜಾಸ್ತಿ ಹೈಟ್ ಇದೆ, ಆಯ್ತಾ. ಸೆಕೆಂಡ್ ಸೆಂಟೆನ್ಸ್ ನೋಡಿ, ದ ಹೈಟ್ ಆಫ್ ಡಿ ಈಸ್ ಲೆಸ್ ದನ್ ಓನ್ಲಿ ಬಿ ಅಂತ, ಆಯ್ತಾ. ಬಿಲ್ಡಿಂಗ್ ಡಿ ಇದೆಯಲ್ಲ, ಬಿಲ್ಡಿಂಗ್ ಡಿದು ಹೈಟು ಬಿಲ್ಡಿಂಗ್ ಬಿಗಿಂತ ಮಾತ್ರ ಚಿಕ್ಕ ಇದೆ, ಆಯ್ತಾ. ಬಿಲ್ಡಿಂಗ್ ಡಿದು ಹೈಟು ಬಿಲ್ಡಿಂಗ್ ಬಿ ಇದೆಯಲ್ಲ, ಆಯ್ತಾ, ಬಿಲ್ಡಿಂಗ್ ಬಿ ಇದೆಯಲ್ಲ ಅದಕ್ಕಿಂತ ಮಾತ್ರ ಚಿಕ್ಕ ಇದೆ. ಇದರ ಅರ್ಥ ಇಲ್ಲಿ ಓನ್ಲಿ ಅಂತ ಕೊಟ್ಟಿದ್ದಾನೆ, ಆಯ್ತಾ. ಇದರ ಅರ್ಥ ಬಿಲ್ಡಿಂಗ್ ಡಿದು ಹೈಟು ಎಗಿಂತ ಜಾಸ್ತಿ ಇದೆ, ಸಿಗಿಂತ ಜಾಸ್ತಿ ಇದೆ, ಮತ್ತೆ ಅಷ್ಟೇ ಎ ಮತ್ತೆ ಸಿಗಿಂತ ಜಾಸ್ತಿ ಇದೆ ಅಂತ ಅರ್ಥ ಆಯ್ತು. ಈಗ ನೆಕ್ಸ್ಟ್ ನೋಡಿ, ದ ಹೈಟ್ ಆಫ್ ಎ ಈಸ್ ಲೆಸ್ ದ್ಯಾನ್
ದ ಹೈಟ್ ಆಫ್ ಎ ಇಸ್ ಲೆಸ್ ದ್ಯಾನ್ ಡಿ ಆ್ಯಂಡ್ ಸಿ. ಡಿ ಆ್ಯಂಡ್ ಸಿ ಅಂತ. ಎದು ಬಿಲ್ಡಿಂಗ್ದು ಹೈಟು ಡಿ ಮತ್ತು ಸಿಗಿಂತ ಕಡಿಮೆ ಇದೆಯಂತೆ. ಹಾಗಾದರೆ ಅತ್ಯಂತ ಕಡಿಮೆ ಹೈಟ್ ಇರುವ ಬಿಲ್ಡಿಂಗ್ ಯಾವುದು ಅಂತ ಕೇಳಿದ್ದೇನೆ. ಅತ್ಯಂತ ಕಡಿಮೆ ಹೈಟ್ ಇರುವ ಬಿಲ್ಡಿಂಗ್ ಯಾವುದು? ಆಯಿತಾ, ಇದು ನೋಡೋರೆ ಗೊತ್ತಾಗುತ್ತೆ. ಆಯಿತಾ, ನೋಡಿ ಡಿ ಮತ್ತು ಸಿದು ಹೈಟು ಎಗಿಂತ ಜಾಸ್ತಿ ಇದೆ. ಆಯಿತಾ, ನೆಕ್ಸ್ಟ್ ನೋಡಿ. ಆಯಿತಾ, ಡಿ ಮತ್ತು ಸಿದು ಬಿಲ್ಡಿಂಗ್ದು ಹೈಟು ಎಗಿಂತ ಜಾಸ್ತಿ ಇದೆ. ಇದಾಯಿತು. ಅದಾದಮೇಲೆ ನೋಡಿ ಡಿಗಿಂತ ಹೈಟು ಬಿದು ಜಾಸ್ತಿ ಇದೆ. ಡಿಗಿಂತ ಹೈಟು ಬಿದು ಜಾಸ್ತಿ ಇದೆ. ಆಯಿತಾ, ಅತ್ಯಂತ ಕಡಿಮೆ ಹೈಟ್ ಇರೋ ಬಿಲ್ಡಿಂಗ್ ಯಾವುದಾಗುತ್ತೆ? ಅತ್ಯಂತ ಕಡಿಮೆ ಹೈಟ್ ಇರೋ ಬಿಲ್ಡಿಂಗು ಎ ಆಗುತ್ತೆ. ಆಯಿತಾ, ಕ್ವಶನ್ ನಂಬರ್ 32ಗೆ ಆಪ್ಷನ್ ಏನು ಬರುತ್ತೆ? ಕ್ವಶನ್ ನಂಬರ್ 32ಗೆ ಆಪ್ಷನ್ನು ಎ. ಕ್ವಶನ್ ನಂಬರ್ 32ನ ಕನ್ನಡದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ಆಯಿತಾ, ಎ ಬಿ ಸಿ ಡಿ ಅಂತ 4 ಬಿಲ್ಡಿಂಗ್ ಇದೆ. 4 ಬಿಲ್ಡಿಂಗ್ದು ಹೈಟು ಬೇರೆ ಬೇರೆ ಹೈಟ್ ಇದೆ. ಈಗ ಸೆಕೆಂಡ್ ಸೆಂಟೆನ್ಸ್ ನೋಡಿ. ಸೆಕೆಂಡ್ ಸೆಂಟೆನ್ಸ್ ಏನು ಕೊಟ್ಟಿದೆ ಅಂದರೆ ಬಿಲ್ಡಿಂಗ್ ಡಿದು ಹೈಟು ಬಿಲ್ಡಿಂಗ್ ಬಿಗಿಂತ ಮಾತ್ರ ಕಡಿಮೆ ಇದೆ. ಆಯಿತಾ, ಬಿಲ್ಡಿಂಗ್ ಡಿದು ಹೈಟು ಬಿಲ್ಡಿಂಗ್ ಬಿದು ಹೈಟ್ಗಿಂತ ಮಾತ್ರ ಕಡಿಮೆ ಇದೆ. ಆಯಿತಾ, ಇದರ ಅರ್ಥ ಬಿಲ್ಡಿಂಗ್ ಡಿದು ಹೈಟು ಬಿಲ್ಡಿಂಗ್ ಎಗಿಂತ ಜಾಸ್ತಿ ಇದೆ, ಬಿಲ್ಡಿಂಗ್ ಸಿಗಿಂತ ಜಾಸ್ತಿ ಇದೆ. ಆಯಿತಾ, ಅವ್ನು ಕ್ವಶನಲ್ಲಿ ಆ ರೀತಿ ಕೊಟ್ಟಿದೆ ನೋಡಿ. ಬಿಲ್ಡಿಂಗ್ ಡಿದು ಹೈಟು ಬಿಲ್ಡಿಂಗ್ ಬಿದು ಹೈಟ್ ಇದೆಯಲ್ಲ ಅದಕ್ಕಿಂತ ಮಾತ್ರ ಕಡಿಮೆ ಇದೆ. ಆಯಿತಾ, ಬಿಲ್ಡಿಂಗ್ ಡಿದು ಹೈಟು ಬಿಲ್ಡಿಂಗ್ ಬಿದು ಹೈಟ್ ಇದೆಯಲ್ಲ ಅದಕ್ಕಿಂತ ಮಾತ್ರ ಕಡಿಮೆ ಇದೆ. ಇದರ ಅರ್ಥ ಬಿಲ್ಡಿಂಗ್ ಡಿದು ಹೈಟು ಎ ಮತ್ತು ಸಿಗಿಂತ ಜಾಸ್ತಿ ಇದೆ ಅಂತ. ಸೆಕೆಂಡ್ ಸೆಂಟೆನ್ಸ್ ನೋಡಿ. ಬಿಲ್ಡಿಂಗ್ ಎದು ಹೈಟು ಬಿಲ್ಡಿಂಗ್ ಡಿ ಮತ್ತು ಬಿಲ್ಡಿಂಗ್ ಸಿಗಿಂತ ಕಡಿಮೆ ಇದೆ. ಬಿಲ್ಡಿಂಗ್ ಎದು ಹೈಟು ಬಿಲ್ಡಿಂಗ್ ಡಿ ಮತ್ತು ಬಿಲ್ಡಿಂಗ್ ಸಿಗಿಂತ ಕಡಿಮೆ ಇದೆ. ಹಾಗಾದರೆ ಅತ್ಯಂತ ಕಡಿಮೆ ಎತ್ತರದ ಕಟ್ಟಡ ಯಾವುದು? ಅತ್ಯಂತ ಕಡಿಮೆ ಎತ್ತರದ ಕಟ್ಟಡ ಇದನ್ನು ನೋಡಿದ್ರೆ ಗೊತ್ತಾಗುತ್ತೆ. ಆಯಿತಾ, ಎಗಿಂತ ದೊಡ್ಡದು ಡಿ ಮತ್ತು ಸಿ ಆಗಿರುತ್ತೆ. ಆಯಿತಾ, ಡಿಗಿಂತ ದೊಡ್ಡದು ಬಿ ಆಗಿರುತ್ತೆ. ಡಿಗಿಂತ ದೊಡ್ಡದು ಬಿ ಆಗಿರುತ್ತೆ. ಆಯಿತಾ, ಅತ್ಯಂತ ಕಡಿಮೆ ಎತ್ತರದ ಕಟ್ಟಡ ಯಾವುದು? ಅತ್ಯಂತ ಕಡಿಮೆ ಎತ್ತರದ ಕಟ್ಟಡ ಎ ಆಗಿರುತ್ತೆ. ಆಯಿತಾ, ಆಪ್ಷನ್ ಏನು ಬರುತ್ತೆ? ಆಪ್ಷನ್ ಎ. ಕ್ವಶನ್ ನಂಬರ್ 33 ನೋಡಿ. ಕ್ವಶನ್ ನಂಬರ್ 33ನ ಓದಿ ಅರ್ಥ ಮಾಡ್ಕೊಳ್ಳಿ. ಅದ್ರಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ ಒಂದು ಕ್ಲಾಸಲ್ಲಿ ಟೋಟಲ್ ಆಗಿ 45 ಜನ ಸ್ಟೂಡೆಂಟ್ ಇದ್ದಾರಂತೆ. ಆಯಿತಾ, ಒಂದು ಕ್ಲಾಸಲ್ಲಿ ಟೋಟಲ್ ಆಗಿ 45 ಜನ ಸ್ಟೂಡೆಂಟ್ ಇದ್ದಾರಂತೆ. ಬರ್ಕೊಳ್ಳಿ, ಒಂದು ಕ್ಲಾಸಲ್ಲಿ ಟೋಟಲ್ ಆಗಿ 45 ಜನ ಸ್ಟೂಡೆಂಟ್ ಇದ್ದಾರಂತೆ. ಆಯಿತಾ, ಅದಾದಮೇಲೆ ಅಮೀರು ಟಾಪಿಂದ 16ನೇ ಪ್ಲೇಸಲ್ಲಿ ಇದ್ದಾನಂತೆ. ಅಮೀರು ಟಾಪಿಂದ 16ನೇ ಪ್ಲೇಸು. ಬರ್ಕೊಳ್ಳಿ, ಅದನ್ನು ಬೇಕು ಅಂದರೆ ಈ ರೀತಿ ಬರ್ಕೊಳ್ಳಿ. ಪಿಕ್ಟೋರಿಯಲ್ ರೆಪ್ರೆಸೆಂಟೇಷನ್. ಅಮೀರು ಟಾಪಿಂದ 16ನೇ ಪ್ಲೇಸಲ್ಲಿ ಇದ್ದಾನಂತೆ. ಅಮೀರು ಟಾಪಿಂದ 16ನೇ ಪ್ಲೇಸಲ್ಲಿ ಇದ್ದಾನಂತೆ. ಆಯಿತಾ, ಅಶೋಕು ಅಮೀರ್ಗಿಂತ 6 ಪ್ಲೇಸ್ ಕೆಳಗಡೆ ಇದ್ದಾನಂತೆ. ಆಯಿತಾ, ಅಶೋಕು ಅಮೀರ್ಗಿಂತ 6 ಪ್ಲೇಸ್ ಕೆಳಗಡೆ ಇದ್ದಾನಂತೆ. ನೋಡಿ 1 2 3 4 5 ಅಶೋಕು ಅಮೀರ್ಗಿಂತ 6 ರ್ಯಾಂಕ್ ಅಥವಾ 6 ಪ್ಲೇಸ್ ಕೆಳಗಡೆ ಇದಂತೆ. 1 2 3 4 5 6 ಪ್ಲೇಸ್ ಕೆಳಗಡೆ ಇದಂತೆ. ಹಾಗಾದ್ರೆ ಅಶೋಕು ಬಾಟಮ್ ಇಂದ ಎಷ್ಟನೇ ಪ್ಲೇಸಲ್ಲಿ ಇದ್ದಾನೆ ಅಂತ ಕೇಳಿದರೆ, ಹಾಗಾದ್ರೆ ಅಶೋಕು ಬಾಟಮ್ ಇಂದ ಎಷ್ಟನೇ ಪ್ಲೇಸಲ್ಲಿ ಇದ್ದಾನೆ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾರೆ. ಆಯ್ತಾ, ನೋಡಿ ಅಶೋಕು ಟಾಪ್ ಇಂದ ಎಷ್ಟನೇ ಪ್ಲೇಸಲ್ಲಿ ಇದ್ದಾನೆ? ಅಶೋಕು ಟಾಪ್ ಇಂದ 16 + 6 22ನೇ ಪ್ಲೇಸಲ್ಲಿ ಇದ್ದಾನೆ. ಆಯ್ತಾ, ಅಶೋಕು ಟಾಪ್ ಇಂದ 22ನೇ ಪ್ಲೇಸಲ್ಲಿ ಇದ್ದಾನೆ. 16 17 18 19 20 21 22. ಆಯ್ತಾ, ಇದನ್ನ 22 ಅಂತ ಬರ್ಕೋಬಹುದು. ಆಯ್ತಾ, ನೋಡಿ 16 17 18 19 20 21 22ನೇ ಪ್ಲೇಸು ಅಂತ ಬರ್ಕೋಬಹುದು. ಅಶೋಕು ಟಾಪ್ ಇಂದ 22ನೇ ಪ್ಲೇಸಲ್ಲಿ ಇದ್ದಾನೆ. ಆಯ್ತಾ, ಅಶೋಕು ಟಾಪ್ ಇಂದ 22ನೇ ಪ್ಲೇಸಲ್ಲಿ ಇದ್ದಾನೆ. ಬಾಟಮ್ ಇಂದ ಫೈಂಡ್ ಔಟ್ ಮಾಡಿ. -1. ಆಯ್ತಾ, ಸಿಂಪ್ಲಿಫೈ ಮಾಡಿ. -1 ಈ ಕಡೆ ಬಂದರೆ +1 ಆಗುತ್ತೆ. 45 + 1 22 ಪ್ಲಸ್ ಬಾಟಮ್. ಆಯ್ತಾ, ಇದೇನಾಗುತ್ತೆ 46 ಆಗುತ್ತೆ. ಆಯ್ತಾ, 22 ಪ್ಲಸ್ ಬಾಟಮ್. ಆಯ್ತಾ, 22 ಈ ಕಡೆ ಬಂದರೆ ಏನಾಗುತ್ತೆ? 22 ಈ ಕಡೆ ಬಂದರೆ 46 - 22 = ಬಾಟಮ್ ಆಗುತ್ತೆ. ಆಯ್ತಾ,
46 22 ಕಳೆದ್ರೆ 24 ಆಗುತ್ತೆ. ಅಂದರೆ ಬಾಟಮ್ ಇಂದ 24ನೇ ಪ್ಲೇಸಲ್ಲಿ ಇದ್ದಾನೆ ಅಂತ ಅರ್ಥ ಆಯ್ತು. ಅಶೋಕು ಬಾಟಮ್ ಇಂದ 24ನೇ ಪ್ಲೇಸಲ್ಲಿ ಇದ್ದಾನೆ ಅಂತ ಅರ್ಥ ಆಯ್ತು. ಆಯ್ತಾ, ಆನ್ಸರ್ ಏನು ಬರುತ್ತೆ? ಆನ್ಸರ್ ಸಿ 24. ಆಯ್ತಾ, ಕ್ವಶನ್ ನಂಬರ್ 33ಗೆ ಆನ್ಸರ್ ಸಿ. ಕ್ವಶನ್ ನಂಬರ್ 34 ನೋಡಿ. ಕ್ವಶನ್ ನಂಬರ್ 34 ಏನು ಕೊಟ್ಟಿದ್ದಾನೆ ಅಂದ್ರೆ ತನ್ಯ ಎರಿಕ್ಕಿಂತ ದೊಡ್ಡವರಂತೆ. ತನ್ಯ ಎರಿಕ್ಕಿಂತ ದೊಡ್ಡವರಂತೆ. ಆಯ್ತಾ, ಇದು ಫಸ್ಟ್ ಸ್ಟೇಟ್ಮೆಂಟು, ಇದು ಮೊದಲನೇ ಸ್ಟೇಟ್ಮೆಂಟು. ನೆಕ್ಸ್ಟ್, ಕ್ಲಿಫು ತನ್ಯಾಗಿಂತ ದೊಡ್ಡವರಂತೆ. ಕ್ಲಿಫು ತನ್ಯಾಗಿಂತ ದೊಡ್ಡವರಂತೆ. ಇದು ಎರಡನೇ ಸ್ಟೇಟ್ಮೆಂಟು. ಮೂರನೇ ಸ್ಟೇಟ್ಮೆಂಟ್ ಏನಂದ್ರೆ ಎರಿಕ್ ಕ್ಲಿಫ್ಗಿಂತ ದೊಡ್ಡವರಂತೆ. ಕ್ಲಿಫ್ಗಿಂತ ದೊಡ್ಡವರಂತೆ. ಆಯ್ತಾ, ಇದು ಮೂರನೇ ಸ್ಟೇಟ್ಮೆಂಟು. ಈಗ ಕ್ವಶನ್ ಏನು ಕೊಟ್ಟಿದ್ದಾರೆ ಅಂದ್ರೆ ಫಸ್ಟ್ ಎರಡು ಸ್ಟೇಟ್ಮೆಂಟು ಸರಿ ಇದ್ರೆ, ಸ್ಟೇಟ್ಮೆಂಟ್ ನಂಬರ್ 1, ಸ್ಟೇಟ್ಮೆಂಟ್ ನಂಬರ್ 2 ಇವೆರಡು ಸರಿ ಇದ್ರೆ ಮೂರನೇ ಸ್ಟೇಟ್ಮೆಂಟು ಸರಿನಾ ತಪ್ಪಾ ಅಂತ ಕೇಳಿದರೆ. ಆಯ್ತಾ, ಮೂರನೇ ಸ್ಟೇಟ್ಮೆಂಟು ಸರಿನಾ ತಪ್ಪಾ ಅಂತ ಕೇಳಿದರೆ. ಆಯ್ತಾ, ಜಸ್ಟ್ ಅಬ್ಸರ್ವ್ ಮಾಡಿ. ತನ್ಯ ಎರಿಗಿಂತ ದೊಡ್ಡವರಂತೆ. ಆಯ್ತಾ ನೋಡಿ, ಫಸ್ಟ್ ಎರಡು ಸ್ಟೇಟ್ಮೆಂಟು ತನ್ಯ ಎರಿಗಿಂತ ದೊಡ್ಡವರಂತೆ. ಆಯ್ತಾ, ತನ್ಯ ಎರಿಗಿಂತ ದೊಡ್ಡವರಂತೆ. ನೆಕ್ಸ್ಟ್, ಕ್ಲಿಫು ತನ್ಯಾಗಿಂತ ದೊಡ್ಡವರಂತೆ. ಕ್ಲಿಫು ತನ್ಯಾಗಿಂತ ದೊಡ್ಡವರಂತೆ. ಆಯ್ತಾ, ಫಸ್ಟ್ ಎರಡು ಸ್ಟೇಟ್ಮೆಂಟು ಸರಿ ಇದೆ. ನೆಕ್ಸ್ಟ್ ಮೂರನೇ ನೋಡಿ, ಎರಿಕ್ ಕ್ಲಿಫ್ಗಿಂತ ದೊಡ್ಡವರಂತೆ. ಎರಿಕ್ ಎಲ್ಲಿದ್ದಾರೆ? ಎರಿಕ್ ಕ್ಲಿಫ್ಗಿಂತ ದೊಡ್ಡವರಂತೆ. ಸಾಧ್ಯನಾ? ನೋಡಿ, ಎರಿಕ್ ಕ್ಲಿಫ್ಗಿಂತ ದೊಡ್ಡವರಂತೆ. ಆಯ್ತಾ, ರಾಂಗ್ ಬರುತ್ತೆ. ಕ್ಲಿಫು ಎರಿಕ್ಕಿಂತ ದೊಡ್ಡವರು. ಸೊ ಇದು ಮೂರನೇ ಸ್ಟೇಟ್ಮೆಂಟು ರಾಂಗ್ ಆಗುತ್ತೆ. ಆಯ್ತಾ, ಮೂರನೇ ಸ್ಟೇಟ್ಮೆಂಟ್ ಏನಾಗುತ್ತೆ? ಫಾಲ್ಸ್ ಆಗುತ್ತೆ. ಆಯ್ತಾ, ಮ್ಯಾಚ್ ಆಗಲ್ಲ. ಮೂರನೇ ಸ್ಟೇಟ್ಮೆಂಟು ಫಾಲ್ಸ್ ಆಗುತ್ತೆ. ಸೊ ಇದು ರಾಂಗ್. ಸೊ ಇದಕ್ಕೆ ಆನ್ಸರ್ ಏನು ಬರುತ್ತೆ? ಕ್ವಶನ್ ನಂಬರ್ 34ಗೆ ಆಪ್ಷನ್ ಬಿ ಫಾಲ್ಸ್ ಅಂತ ಮಾರ್ಕ್ ಮಾಡಿ. ಆಯ್ತಾ, ಕ್ವಶನ್ ನಂಬರ್ 34ಗೆ ಆಪ್ಷನ್ ಬಿ. ಕ್ವಶನ್ ನಂಬರ್ 35 ನೋಡಿ. ಕ್ವಶನ್ ನಂಬರ್ 35 ನ ಓದಿ ಅರ್ಥ ಮಾಡ್ಕೊಳ್ಳಿ. ಅದ್ರಲ್ಲಿ ಏನು ಕೊಟ್ಟಿದ್ದಾರೆ ಅಂದ್ರೆ 5 ಜನ ನ್ಯೂಸ್ ಪೇಪರ್ ಓದ್ತಾ ಇದ್ದಾರಂತೆ. ABCDE 5 ಜನ ನ್ಯೂಸ್ ಪೇಪರ್ ಓದ್ತಾ ಇದ್ದಾರಂತೆ. ಸೆಕೆಂಡ್ ಸೆಂಟೆನ್ಸ್ ನೋಡಿ. ಸೆಕೆಂಡ್ ಸೆಂಟೆನ್ಸ್ ಅಲ್ಲಿ ಏನು ಕೊಟ್ಟಿದ್ದಾರೆ ಅಂದ್ರೆ ಫಸ್ಟ್ ಯಾರು ಓದ್ತಾರೋ ನ್ಯೂಸ್ ಪೇಪರು ಅವರು ಸಿಗೆ ಹ್ಯಾಂಡ್ ಓವರ್ ಮಾಡ್ತಾರಂತೆ. ಆಯ್ತಾ, ಫಸ್ಟ್ ಅದು ಯಾರು ಓದ್ತಾರೋ ಗೊತ್ತಿಲ್ಲ, ಅವರು ಸಿಗೆ ಪೇಪರ್ನ ಹ್ಯಾಂಡ್ ಓವರ್ ಮಾಡ್ತಾರಂತೆ. ಆಯ್ತಾ, ಮೂರನೇ ಸೆಂಟೆನ್ಸ್ ನೋಡಿ. ಲಾಸ್ಟ್ ಅಲ್ಲಿ ಯಾರು ನ್ಯೂಸ್ ಪೇಪರ್ ಓದ್ತಾರೋ ಅವರು ನ್ಯೂಸ್ ಪೇಪರ್ನ ಎ ಇಂದ ತಗೊಳ್ತಾರಂತೆ. ಲಾಸ್ಟ್ ಅಲ್ಲಿ ಯಾರು ನ್ಯೂಸ್ ಪೇಪರ್ ಓದ್ತಾರೋ ಅವರು ಎ ಇಂದ ನ್ಯೂಸ್ ಪೇಪರ್ನ ತಗೊಂಡಿರ್ತಾರಂತೆ. ಆಯ್ತಾ, ಲಾಸ್ಟ್ ಅಲ್ಲಿ ಯಾರು ನ್ಯೂಸ್ ಪೇಪರ್ ಓದ್ತಾರೋ ಅವರು ಎ ಇಂದ ತಗೊಂಡಿರ್ತಾರಂತೆ. ಆಯ್ತಾ, ನೆಕ್ಸ್ಟ್ ಸೆಂಟೆನ್ಸು. ಈ ಫಸ್ಟ್ ಬರಲ್ವಂತೆ, ಲಾಸ್ಟ್ ಬರಲ್ವಂತೆ. ಈ ಫಸ್ಟ್ ಬರಲ್ವಂತೆ, ಲಾಸ್ಟ್ ಬರಲ್ವಂತೆ. ಆಯ್ತಾ, ಈ ಅನ್ನೋರು ಫಸ್ಟ್ ಓದಲ್ವಂತೆ, ಲಾಸ್ಟ್ ಓದಲ್ವಂತೆ. ಆಯ್ತಾ, ನೆಕ್ಸ್ಟ್, ದೇರ್ ವರ್ 2 ರೀಡರ್ಸ್ ಬಿಟ್ವೀನ್ ಬಿ ಅಂಡ್ ಎ. ಬಿ ಮತ್ತೆ ಎ ಮಧ್ಯೆ ಇಬ್ರು ರೀಡರ್ಸ್ ಇದಾರಂತೆ. ಇಬ್ರು ರೀಡರ್ಸ್ ಇದಾರಂತೆ. ಹಾಗಾದ್ರೆ ಯಾರು ಲಾಸ್ಟ್ ಅಲ್ಲಿ ಪೇಪರ್ ಓದ್ತಾರೆ ಅಂತ ಕೇಳಿದರೆ, ಆಯ್ತಾ ನೋಡಿ, ಸೀಕ್ವೆನ್ಸ್ ಎಲ್ಲ ಆಲ್ರೆಡಿ ಮ್ಯಾಚ್ ಆಗಿದೆ. CEA ಅಂತ ಮಧ್ಯದಲ್ಲಿ ಬರ್ತಾ ಇದೆ. ಆಯ್ತಾ ನೋಡಿ, ಬಿ ಮತ್ತೆ ಎ ನಡುವೆ ಇಬ್ರು ನ್ಯೂಸ್ ಪೇಪರ್ ಓದ್ತಾರಂತೆ, ಅಥವಾ ಇಬ್ರು ಪೀಪಲ್ ಇದಾರಂತೆ. ಬಿ ಮತ್ತೆ ಎ ನಡುವೆ ಇಬ್ರು ಪೀಪಲ್ ಇದಾರಂತೆ. ನೋಡಿ, ಎ ಮತ್ತೆ ಬಿ ನಡುವೆ ಇಬ್ರು ನ್ಯೂಸ್ ಪೇಪರ್ ಓದ್ತಾರಂತೆ, ಅಥವಾ ಇಬ್ರು ಜನ ಇದಾರಂತೆ. ಬಿ ಮತ್ತೆ ಎ ನಡುವೆ ಇಬ್ರು ಜನ ಇದಾರಂತೆ. ಆಯ್ತಾ, ನೆಕ್ಸ್ಟ್ ನೋಡಿ,
ಎ ಆಯಿತು, ಬಿ ಆಯಿತು, ಸಿ ಆಯಿತು, ಇ ಆಯಿತು, ಉಳ್ಕೊಂಡಿರೋ ಡಿ ಇಲ್ಲ ಬರುತ್ತೆ. ಆಯಿತಾ? ಹಾಗಂದ್ರೆ ನೀಟ ಬರೀತೀನಿ ರೀ. ಹಾಗಾದರೆ ಲಾಸ್ಟಲ್ಲಿ ಯಾರು ನ್ಯೂಸ್ ಪೇಪರ್ ಓದ್ತಾರೆ ಅಂದರೆ ಅವರು ಡಿ. ಲಾಸ್ಟಲ್ಲಿ ನ್ಯೂಸ್ ಪೇಪರ್ ಓದೋರು ಡಿ ಆಗಿರುತ್ತೆ. ಅಂದರೆ ಬೇಕು ಅಂದರೆ ಸೀಕ್ವೆನ್ಸ್ ಬರ್ಕೋತೀನಿ. ಆನ್ಸರ್ ಬರ್ಬಿಡ್ತೀನಿ ಫಸ್ಟು. ಆನ್ಸರ್ ಏನು ಬರುತ್ತೆ? ಆಪ್ಷನ್ ಡಿ. ಆನ್ಸರ್ ಆಪ್ಷನ್ ಡಿ. ಫಸ್ಟ್ ಏನು ಮಾಡ್ತಾರೆ? ಬಿ ನ್ಯೂಸ್ ಪೇಪರ್ ಓದ್ತಾರೆ. ಫಸ್ಟು ನ್ಯೂಸ್ ಪೇಪರ್ ಬಿ ಓದ್ತಾರೆ, ಅದಾದಮೇಲೆ ಸಿ ಕೊಡ್ತಾರೆ, ಸಿ ಇಂದ ಇಗೆ ಹೋಗುತ್ತೆ, ಇ ಇಂದ ಎಗೆ ಹೋಗುತ್ತೆ, ಎ ಇಂದ ಲಾಸ್ಟಲ್ಲಿ ಟಿಗೆ ಹೋಗುತ್ತೆ. ಆಯಿತಾ? ಕ್ವಶನ್ ನಂಬರ್ 35ಗೆ ಆನ್ಸರ್ ಏನು ಬರುತ್ತೆ? ಆನ್ಸರ್ ಡಿ. ಕ್ವಶನ್ ನಂಬರ್ 36 ನೋಡಿ. ಕ್ವಶನ್ ನಂಬರ್ 36 ಏನು ಕೊಟ್ಟಿದ್ದಾರೆ ಅಂದರೆ ಒಂದು ಲೈನಲ್ಲಿ ಹುಡುಗರು ನಿಂತಿದ್ದಾರಂತೆ. ಆಯಿತಾ? ಈ ರೀತಿ ಒಂದು ಲೈನ್ ಇದೆ, ಒಂದು ಲೈನಲ್ಲಿ ಹುಡುಗರು ನಿಂತಿದ್ದಾರಂತೆ. ಆಯಿತಾ? ಇದು ಸ್ಟಾರ್ಟಿಂಗ್ ಪಾಯಿಂಟು, ಇದು ಎಂಡಿಂಗ್ ಪಾಯಿಂಟು. ಒಂದು ಲೈನಲ್ಲಿ ಹುಡುಗರು ನಿಂತಿದ್ದಾರಂತೆ. ಯಾರೋ ಹುಡುಗ ಸ್ಟಾರ್ಟಿಂಗ್ ಪಾಯಿಂಟಿಂದನೂ 19th ಪ್ಲೇಸಲ್ಲಿ ಇದ್ದಾನಂತೆ. ಎಂಡಿಂಗ್ ಪಾಯಿಂಟಿಂದನೂ 19th ಪ್ಲೇಸಲ್ಲಿ ಇದ್ದಾನಂತೆ. ಆಯಿತಾ? ಯಾರೋ ಒಬ್ಬ ಹುಡುಗ ಸ್ಟಾರ್ಟಿಂಗ್ ಪಾಯಿಂಟಿಂದನೂ 19ನೇ ಪ್ಲೇಸಲ್ಲಿ ಇದ್ದಾನಂತೆ, ಎಂಡಿಂಗ್ ಪಾಯಿಂಟಿಂದ ಲೆಕ್ಕ ಹಾಕೋ ಬಂದರು 19ನೇ ಪ್ಲೇಸಲ್ಲಿ ಇದ್ದಾರಂತೆ. ಹಾಗಾದರೆ ಆ ಲೈನಲ್ಲಿ ಟೋಟಲ್ ಆಗಿ ಎಷ್ಟು ಜನ ನಿಂತಿದ್ದಾರೆ ಅಂತ ಕೇಳಿದ್ದಾರೆ. ಯಾವತ್ತು ಫೈಂಡ್ ಔಟ್ ಮಾಡ್ತೀರಾ? ಜಸ್ಟು ಲೆಫ್ಟ್ ರೈಟ್ ಅನ್ನೋದ್ರ ಬದಲು ಸ್ಟಾರ್ಟು ಎಂಡ್ ಅಂತ ಬರ್ಕೊಳ್ಳಿ. ಫಾರ್ಮುಲಾ ಜಸ್ಟ್ ಚೇಂಜ್ ಮಾಡಿ ಅಷ್ಟೇ. ಸ್ಟಾರ್ಟು ಎಂಡ್ ಅಂತ ಬರ್ಕೊಳ್ಳಿ. ಆಯಿತಾ? ನೋಡಿ, ಸ್ಟಾರ್ಟಿಂಗ್ ಪಾಯಿಂಟಿಂದ 19ನೇ ಪ್ಲೇಸಲ್ಲಿ ನಿಂತಿದ್ದಾನೆ. ಸ್ಟಾರ್ಟಿಂಗ್ ಪಾಯಿಂಟಿಂದ 19ನೇ ಪ್ಲೇಸು. ಆಯಿತಾ? ಎಂಡಿಂಗ್ ಪಾಯಿಂಟಿಂದ 19ನೇ ಪ್ಲೇಸಲ್ಲಿ ನಿಂತಿದ್ದಾನೆ. ಆಯಿತಾ? 19 38 ಆಗುತ್ತೆ, -1 ಆಗುತ್ತೆ, 37 ಬರುತ್ತೆ. ಆಯಿತಾ? ಆ ಟೋಟಲ್ ಆಗಿ ಆ ಲೈನಲ್ಲಿ 37 ಸ್ಟೂಡೆಂಟ್ ನಿಂತಿದ್ದಾರೆ. 37 ಆ ಆಪ್ಷನ್ ಏನು ಬರುತ್ತೆ? ಆಪ್ಷನ್ ಬಿ ಬರುತ್ತೆ. ಆಯಿತಾ? ಇಲ್ಲ ನೀವು ಡೈರೆಕ್ಟಾಗಿ ಆನ್ಸರ್ ಮಾಡ್ಬೋದು. ಇಲ್ಲಿ ನೋಡಿ, ಈ ಕಡೆಯಿಂದ 19, ಈ ಕಡೆಯಿಂದ 19 ಓವರ್ಲ್ಯಾಪ್ ಆಗಿದೆ ಅಂದರೆ ಜಸ್ಟ್ 19 + 19 ಓವರ್ಲ್ಯಾಪ್ ಆಗಿದ್ದಿಲ್ಲ. ಓವರ್ಲ್ಯಾಪ್ ಆದ್ರೆ -1 ಮಾಡಿ ಡೈರೆಕ್ಟಾಗಿ ಬರುತ್ತೆ. 38 - 1 37 ಅಂತ ಬರುತ್ತೆ ನಿಮಗೆ. ಆಯಿತಾ? ಕ್ವಶನ್ ನಂಬರ್ 36ಗೆ ಆಪ್ಷನ್ನು ಬಿ. ಕ್ವಶನ್ ನಂಬರ್ 37 ನೋಡಿ. ಕ್ವಶನ್ ನಂಬರ್ 37 ಏನು ಕೊಟ್ಟಿದ್ದಾರೆ ಅಂದರೆ ಒಂದು ಕ್ಲಾಸಲ್ಲಿ ಟೋಟಲ್ಗೆ 49 ಜನ ಸ್ಟೂಡೆಂಟ್ ಇದ್ದಾರಂತೆ. ಒಂದು ಕ್ಲಾಸಲ್ಲಿ ಟೋಟಲ್ಗೆ 49 ಜನ ಸ್ಟೂಡೆಂಟ್ ಇದ್ದಾರಂತೆ. ಆಯಿತಾ? ನಿತಿನ್ ಅನ್ನೋ ಹುಡುಗ ಟಾಪಿಂದ 18ನೇ ಪ್ಲೇಸಲ್ಲಿದ್ದಾನೆ. ನಿತಿನ್ ಅನ್ನೋ ಹುಡುಗ ಟಾಪಿಂದ 18ನೇ ಪ್ಲೇಸಲ್ಲಿ ಇದ್ದಾನಂತೆ. ಅವನು ಬಾಟಮಿಂದ ಎಷ್ಟನೇ ಪ್ಲೇಸಲ್ಲಿದ್ದಾನೆ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾರೆ. ಆಯಿತಾ? ಬಾಟಮಿಂದ ಎಷ್ಟನೇ ಪ್ಲೇಸಲ್ಲಿದ್ದಾನೆ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾರೆ. -1 ಈ ಕಡೆ ಬಂದರೆ ಎಷ್ಟಾಗುತ್ತೆ? +1 ಆಗುತ್ತೆ. ಬಾಟಮ್ ಇದೇನಾಗುತ್ತೆ? 50 ಆಗುತ್ತೆ. 18 ಈ ಕಡೆ ಬಂದರೆ -18 ಆಗುತ್ತೆ. ಒಂದು ಸ್ಟೆಪ್ ಪರವಾಗಿಲ್ಲ, ಒಂದು ಸ್ಟೆಪ್ ಜಾಸ್ತಿ ಆದರೂ ಪರವಾಗಿಲ್ಲ, ಬರೀತೀನಿ. 49 + 1 ಏನಾಗುತ್ತೆ? 50 ಆಗುತ್ತೆ. 18 ಪ್ಲಸ್ ಬಾಟಮ್ 18 ಈ ಕಡೆ ಬಂದರೆ 15ನಲ್ಲಿ 18 ಮೈನಸ್ ಆಗುತ್ತೆ. ಆಯಿತಾ? 50ರಲ್ಲಿ 18 ಕಳೆದ್ರೆ ಎಷ್ಟಾಗುತ್ತೆ? 32 ಆಗುತ್ತೆ. ಅಂದರೆ ನಿತಿನ್ ಬಾಟಮಿಂದ 32ನೇ ಪ್ಲೇಸಲ್ಲಿ ಇದ್ದಾನೆ ಅಂತ ಅರ್ಥ. 32ನೇ ಪ್ಲೇಸಲ್ಲಿ ಇದ್ದಾನೆ ಅಂತ ಬಾಟಮ್. ಆನ್ಸರ್ ಏನು ಬರುತ್ತೆ? ಆಪ್ಷನ್ ಡಿ ಬರುತ್ತೆ. ಕ್ವಶನ್ ನಂಬರ್ 37ಗೆ ಆಪ್ಷನ್ ಡಿ. ಕ್ವಶನ್ ನಂಬರ್ 38 ನೋಡಿ. ಕ್ವಶನ್ ನಂಬರ್ 38ನ ಓದಿ ಅರ್ಥ ಮಾಡ್ಕೊಳ್ಳಿ. ಅದ್ರಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ OPQRST ಅಂತ. ಆಯಿತಾ? OPQRST ಅಂತ 6 ಜನ ಸ್ಟೂಡೆಂಟ್ ಇದ್ದಾರಂತೆ. ಆಯಿತಾ? ಬೆಂಚ್ ಮೇಲೆ ನಿಂತ್ಕೊಂಡಿದ್ದಾರೆ. ಎಲ್ಲ ಬೇರೆ ಬೇರೆ ಹೈಟ್ ಇದ್ದಾರೆ, ಬೆಂಚ್ ಮೇಲೆ ನಿಂತಿದ್ದಾರೆ. ನೆಕ್ಸ್ಟು P ಈಸ್ ಟಾಲರ್ ದ್ಯಾನ್ O. P ಓಗಿಂತ ಎತ್ತರ ಇದ್ದಾನಂತೆ. P ಓಗಿಂತ ಎತ್ತರ ಇದ್ದಾನಂತೆ ಮತ್ತು ಎಸ್ಗಿಂತ ಚಿಕ್ಕ ಇದ್ದಾನಂತೆ. P ಓಗಿಂತ ಎತ್ತರ ಇದ್ದಾನಂತೆ, ಎಸ್ಗಿಂತ ಚಿಕ್ಕ ಇದ್ದಾನಂತೆ. ನೆಕ್ಸ್ಟು ಓನ್ಲಿ S ಈಸ್ ಟಾಲರ್ ದ್ಯಾನ್ T. ಓನ್ಲಿ S ಈಸ್ ಟಾಲರ್ ದ್ಯಾನ್ T ಅಂತೆ. ಆಯಿತಾ? ಓನ್ಲಿ S ಅಂತೆ. ಟಿಗಿಂತ ದೊಡ್ಡ ಇರೋನು ಒಬ್ಬನೇ ಒಬ್ಬ ಅಂತೆ. ಟಿಗಿಂತ ದೊಡ್ಡ ಇರೋನು S ಮಾತ್ರ ಅಂತೆ. ಅದರ ಅರ್ಥ ಟಿ ಓಗಿಂತ ದೊಡ್ಡವನಾಗಿದ್ದಾನೆ, ಪಿಗಿಂತ ದೊಡ್ಡವನಾಗಿದ್ದಾನೆ, ಕ್ಯೂಗಿಂತ ದೊಡ್ಡವನಾಗಿದ್ದಾನೆ, ಆರ್ಗಿಂತ ದೊಡ್ಡವನಾಗಿರ್ತಾನೆ. ಆಯಿತಾ? ಟಿಗಿಂತ ದೊಡ್ಡವನಿರೋನು ಒಬ್ಬನೇ ಒಬ್ಬ, ಅವನು S ಅಂತೆ. ಆಯಿತಾ? ಇದರ ಅರ್ಥ ಟಿ ಬೇರೆ ಎಲ್ಲ ಲೆಟರ್ಗಿಂತ ದೊಡ್ಡ, ಓಗಿಂತ ದೊಡ್ಡ, ಪಿಗಿಂತ ದೊಡ್ಡ, ಕ್ಯೂಗಿಂತ ದೊಡ್ಡ, ಆರ್ಗಿಂತ ದೊಡ್ಡ ಅಂತೆ. ಆಯಿತಾ? ನೆಕ್ಸ್ಟ್ ನೋಡಿ, ಆರ್ ಈಸ್ ಶಾರ್ಟರ್ ದೆನ್. ಆರು
ಪಿಗಿಂತ ಚಿಕ್ಕ ಅಂತೆ, 6 ಪಿಗಿಂತ ಚಿಕ್ಕ ಅಂತೆ, ಮತ್ತು ಕ್ಯೂಗಿಂತ ದೊಡ್ಡ ಅಂತೆ. 6 ಪಿಗಿಂತ ಚಿಕ್ಕ ಅಂತೆ, 6 ಕ್ಯೂಗಿಂತ ದೊಡ್ಡ ಅಂತೆ. ಆಯ್ತಾ? ಆರ್ ಇಸ್ ಶಾರ್ಟರ್ ದನ್ ಪಿ ಆ್ಯಂಡ್ ಟಾಲರ್ ದನ್ ಕ್ಯೂ. ಸರಿ ಇದೆ. ನೆಕ್ಸ್ಟು ಅತ್ಯಂತ ಚಿಕ್ಕವ್ರು ಯಾರು ಅಂತ ಕೇಳಿದ್ದಾರೆ. ಈಗ ಅತ್ಯಂತ ಚಿಕ್ಕವ್ರು ಯಾರು ಅಂದ್ರೆ ಹೆಂಗಪ್ಪ ಫೈಂಡ್ ಔಟ್ ಮಾಡ್ತೀರಾ ನೋಡಿ. ಫಸ್ಟ್ ಯಾರು ದೊಡ್ಡ? ಟಿ ಎಲ್ಲರಿಗಿಂತ ದೊಡ್ಡವ್ರಂತೆ. ಅಂದ್ರೆ ಇದು ನೋಡಿ, ಎಸ್ ಇಸ್ ಟಾಲರ್ ದನ್ ಟಿ. ಎಸ್ ಟಿಗಿಂತ ದೊಡ್ಡವರಂತೆ, ಟಿ ಎಲ್ಲರಿಗಿಂತ ದೊಡ್ಡವರಂತೆ, ಟಿ ಎಲ್ಲರಿಂದ ಉಳಿದವ್ರಿಗಿಂತ ದೊಡ್ಡವರಂತೆ. ಆಯ್ತಾ? ನೋಡಿ ನೆಕ್ಸ್ಟ್ ಪಿ. ಆಯ್ತಾ? ಎಸ್ ಟಿಗಿಂತ ದೊಡ್ಡವರಂತೆ, ಪುನಃ ಎಸ್ ಪಿಗಿಂತ ದೊಡ್ಡವರಂತೆ, ಎಸ್ ಪಿಗಿಂತ ದೊಡ್ಡವರಂತೆ. ಆಯ್ತಾ? ಪಿಗಿಂತ ದೊಡ್ಡವರಂತೆ, ಪಿ ಓಗಿಂತ ದೊಡ್ಡವರಂತೆ, ಪಿ ಓಗಿಂತ ದೊಡ್ಡವರಂತೆ. ನೆಕ್ಸ್ಟು ಪಿ ಆರ್ಗಿಂತ ದೊಡ್ಡವರಂತೆ, 6 ಕ್ಯೂಗಿಂತ ದೊಡ್ಡವರಂತೆ. ಪಿ ಆರ್ಗಿಂತ ದೊಡ್ಡವರಂತೆ, ಪುನಃ 6 ಕ್ಯೂಗಿಂತ ದೊಡ್ಡವರಂತೆ. ಆದರೆ ಅತ್ಯಂತ ಶಾರ್ಟೆಸ್ಟ್ ಯಾರು? ಅತ್ಯಂತ ಶಾರ್ಟೆಸ್ಟು ಯಾರಾಗಿರ್ತಾರೆ? ಆಯ್ತಾ? ಇಲ್ಲಿ ಓ ಆರ್ಗಿಂತ ದೊಡ್ಡನ ಚಿಕ್ಕನ ಅಂತ ಗೊತ್ತಿಲ್ಲ. ಓ ಇದೆಯಲ್ಲ, ಓ ಆರ್ಗಿಂತ ದೊಡ್ಡನ ಚಿಕ್ಕನ ಅಂತ ಗೊತ್ತಿಲ್ಲ. ಅಂದರೆ ಅತ್ಯಂತ ಶಾರ್ಟು ಓ ಬೇಕಾದ್ರೂ ಆಗಿರ್ಬೋದು, ಕ್ಯೂ ಬೇಕಾದ್ರೂ ಆಗಿರ್ಬೋದು. ಆಯ್ತಾ? ಅತ್ಯಂತ ಚಿಕ್ಕದು ಓ ಬೇಕಾದ್ರೂ ಆಗಿರ್ಬೋದು ಅಥವಾ ಕ್ಯೂ ಬೇಕಾದ್ರೂ ಆಗಿರ್ಬೋದು. ಇವೆರಡರಲ್ಲಿ ಯಾವ್ದಾದ್ರು ಒಂದು ಶಾರ್ಟೆಸ್ಟ್ ಆಗಿರುತ್ತೆ. ಯಾಕಂದ್ರೆ ಎಲ್ಲೂ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿಲ್ಲ. ಆಯ್ತಾ? ಅದಕ್ಕೆ ಆಪ್ಷನ್ ಏನು ಮಾಡ್ತೀರಾ? ಆಪ್ಷನ್ ಡಿ ಅಂತ ಮಾರ್ಕ್ ಮಾಡ್ತೀರಾ. ಆಪ್ಷನ್ ಡಿ ಹೇಳಕ್ಕಾಗಲ್ಲ, ಕಾಂಟ್ ಬಿ ಸೆಡ್. ಯಾವುದು ಕರೆಕ್ಟಾಗಿ ಯಾವುದು ಅಂತ ಹೇಳಕ್ಕಾಗಲ್ಲ ಅಂದ್ಬಿಟ್ಟು ಆಪ್ಷನ್ ಡಿ ಅಂತ ಮಾರ್ಕ್ ಮಾಡಿ. ಕ್ವಶನ್ ನಂಬರ್ 39 ಓದಿ ಅರ್ಥ ಮಾಡ್ಕೊಳ್ಳಿ. ಅದ್ರಲ್ಲಿ ಏನು ಕೊಟ್ಟಿದ್ದಾರೆ ಅಂದ್ರೆ, ರೋಷನ್ ಹಾರ್ದಿಕ್ಗಿಂತ ದೊಡ್ಡವನಂತೆ. ರೋಷನ್ ಹಾರ್ದಿಕ್ಗಿಂತ ದೊಡ್ಡವನಂತೆ. ರೋಷನ್ ಹಾರ್ದಿಕ್ಗಿಂತ ದೊಡ್ಡವನಂತೆ. ಹೂ ಈಸ್ ಶಾರ್ಟರ್ ದನ್ ಶುಭಂ. ಹೂ ಈಸ್ ಶಾರ್ಟರ್ ದನ್ ಶುಭಂ. ಆಯ್ತಾ? ಹಾರ್ದಿಕ್ ಶುಭಂಗಿಂತ ಚಿಕ್ಕವನಂತೆ. ನೆಕ್ಸ್ಟ್ ನೀಜಾ ಟಾಲರ್ ದನ್ ಹ್ಯಾರಿ. ನೀಜಾ ಟಾಲರ್ ದನ್ ಹ್ಯಾರಿ ಬಟ್ ಶಾರ್ಟರ್ ದನ್ ಹಾರ್ದಿಕ್. Nisa taller than Harry, shorter than Hardik. Next, Shubham is shorter than Roshan. Shubham is shorter than Roshan. ಆಯ್ತಾ? ಈ ರೀತಿ ಕೊಟ್ಬಿಟ್ಟು ಅತ್ಯಂತ ದೊಡ್ಡ ವ್ಯಕ್ತಿ ಯಾರು ಅಥವಾ ಟಾಲೆಸ್ಟ್ ಯಾರು ಅಂತ ಕೇಳಿದ್ರೆ ಯಾರಾಗುತ್ತೆ ನೋಡಿ? ರೋಷನ್ ಆಗ್ತಾನೆ. ಆಯ್ತಾ? ನೋಡಿ ಫಸ್ಟ್ ರೋಷನ್ ಬರ್ಕೊಳ್ಳಿ. ರೋಷನ್ನು ಆಯ್ತಾ? ರೋಷನ್ನು ಶುಭಂಗಿಂತ ದೊಡ್ಡವನಂತೆ. ರೋಷನ್ನು ಶುಭಂಗಿಂತ ದೊಡ್ಡವನಂತೆ. ಆಯ್ತಾ? ಶುಭಮ್ಮು ಹಾರ್ದಿಕ್ಕಿಂತ ದೊಡ್ಡವನಂತೆ. ಶುಭಮ್ಮು ಹಾರ್ದಿಕ್ಕಿಂತ ದೊಡ್ಡವನಂತೆ. ಪುನಃ ರೋಷನ್ನು ಹಾರ್ದಿಕ್ಕಿಂತ ದೊಡ್ಡವನು. ರೋಷನ್ನು ಹಾರ್ದಿಕ್ಕಿಂತ ದೊಡ್ಡವನು. ಆಯ್ತಾ? ನೆಕ್ಸ್ಟ್ ನೋಡಿ, ಹಾರ್ದಿಕ್ ನಿಜಾಗಿಂತ ದೊಡ್ಡವು. ಹಾರ್ದಿಕ್ ನಿಜಾಗಿಂತ ದೊಡ್ಡವರು. ನಿಜ ಹ್ಯಾರಿಗಿಂತ ದೊಡ್ಡವರು. ನಿಜ ಹ್ಯಾರಿಗಿಂತ ದೊಡ್ಡವರು. ಅತ್ಯಂತ ದೊಡ್ಡವನು ಯಾರು? ಅತ್ಯಂತ ದೊಡ್ಡವನು ರೋಷನ್ ಅಂತೆ. ಅತ್ಯಂತ ದೊಡ್ಡವನು ಏನಾಗುತ್ತೆ? ರೋಷನ್. ಆಪ್ಷನ್ ಎ ಬರುತ್ತೆ ಇದಕ್ಕೆ. ಆಯ್ತಾ? ನಿಧಾನ ಕೂತ್ಕೊಂಡು ಯೋಚನೆ ಮಾಡಿ, ನಿಮಗೆ ಬರುತ್ತೆ. ಆಯ್ತಾ? ಕ್ವಶನ್ ನಂಬರ್ 39ಗೆ ಆಪ್ಷನ್ ಎ. ಕ್ವಶನ್ ನಂಬರ್ 40 ನೋಡಿ. ಕ್ವಶನ್ ನಂಬರ್ 40ನ ಓದಿ ಅರ್ಥ ಮಾಡ್ಕೊಳ್ಳಿ. ಈ ಕ್ವಶನ್ ಅಲ್ಲಿ ಇಬ್ರು ಸ್ಟೂಡೆಂಟ್ ಡೀಟೇಲ್ ಕೊಟ್ಟಿದ್ದಾರೆ. ಒಂದು ಕ್ಲಾಸ್ ಇದೆ, ಒಂದು ಕ್ಲಾಸ್ ಅಲ್ಲಿ ಇಬ್ರು ಸ್ಟೂಡೆಂಟ್ ರ್ಯಾಂಕ್ ಡೀಟೇಲ್ ಕೊಟ್ಟಿದ್ದಾರೆ. ಅದಕ್ಕೋಸ್ಕರ ಈ ರೀತಿ 2 ಫಾರ್ಮುಲಾ ಬರ್ಕೊಂಡಿದ್ವಿ. ಆಯ್ತಾ? ಒಂದು ಕ್ಲಾಸ್ ಅಲ್ಲಿ ಅನು ಮತ್ತೆ ವಿನಯ್ ಅಂತ ಇಬ್ರು ಸ್ಟೂಡೆಂಟ್ ಇದ್ದಾರೆ. ಇವರಿಬ್ರು ಸ್ಟೂಡೆಂಟ್ ಡೀಟೇಲ್ ಕೊಟ್ಟಿದ್ದಾರೆ. ಅದಕ್ಕೆ 2 ಫಾರ್ಮುಲಾ ಬರ್ಕೊಂಡಿದ್ದೀನಿ. ಆಯ್ತಾ? ಆ ಕ್ಲಾಸ್ ಅಲ್ಲಿ ಟೋಟಲ್ ಆಗಿ 31 ಜನ ಸ್ಟೂಡೆಂಟ್ ಇದ್ದಾರಂತೆ. ಆಯ್ತಾ? ಆ ಕ್ಲಾಸ್ ಅಲ್ಲಿ ಟೋಟಲ್ ಆಗಿ 31 ಜನ ಸ್ಟೂಡೆಂಟ್ ಇದ್ದಾರಂತೆ. ಆ ಕ್ಲಾಸ್ ಅಲ್ಲಿ ಟೋಟಲ್ ಆಗಿ 31 ಜನ ಸ್ಟೂಡೆಂಟ್ ಇದ್ದಾರಂತೆ. ಅದರಲ್ಲಿ ಟಾಪ್ ಇಂದ ಅನುದು ರ್ಯಾಂಕು 7th ಅಂತೆ. ಟಾಪ್ ಇಂದ ಅನುದು ರ್ಯಾಂಕು 7th ಅಂತೆ. ಟಾಪ್ ಇಂದ ಅನುದು ರ್ಯಾಂಕು 7th ಅಂತೆ.
ವಿನಯ್ದು ರ್ಯಾಂಕು ಎಷ್ಟಂತೆ 11th ಅಂತೆ. ಟಾಪ್ ಇಂದ ವಿನಯ್ದು ರ್ಯಾಂಕು 11th ಅಂತೆ. ಆಯ್ತಾ, ಜಸ್ಟ್ ಸಿಂಪ್ಲಿಫೈ ಮಾಡಿ. ಈಗ ಸಿಂಪ್ಲಿಫೈ ಮಾಡಿ ಬಾಟಮ್ ಇಂದ ಅವರಿಬ್ರು ರ್ಯಾಂಕ್ನ ಫೈಂಡ್ ಔಟ್ ಮಾಡಿ. ಬಾಟಮ್ ಇಂದ ಅವರಿಬ್ರು ರ್ಯಾಂಕ್ನ ಫೈಂಡ್ ಔಟ್ ಮಾಡಿ. ಆಯ್ತಾ, ಫಸ್ಟ್ ಇವನ್ ಮಾಡೋಣ. 31 -1 ಈ ಕಡೆ ಬಂದರೆ +1 ಆಗುತ್ತೆ. 7 + B ಅಂತ ಬರ್ಕೋತೀನಿ. ಆಯಿತಾ, 31 + 1 32 ಆಗುತ್ತೆ. 7 + B ಅಂತ ಬರ್ಕೋತೀನಿ. ಆಯಿತಾ, 7 ಈ ಕಡೆ ಬಂದರೆ -7 ಆಗುತ್ತೆ. B ಅಂತ ಬರ್ಕೋತೀನಿ. 32 ಅಲ್ಲಿ 7 ಅಂದರೆ 25. ಆಯಿತಾ, B ಅನ್ನೋ ಬದಲು ಇದು ಅನುದು ರ್ಯಾಂಕು ಬಾಟಮ್ ಇಂದ 25th ಬರುತ್ತೆ. ಆಯಿತಾ, ಇವನು ಫೈಂಡ್ ಔಟ್ ಮಾಡಿ ವಿನಯ್ದು. 31 -1 ಈ ಕಡೆ ಬಂದರೆ +1 ಆಗುತ್ತೆ. 11 + B ಅಂತ ಬರ್ಕೊಳ್ತೀನಿ. 31 + 1 ಎಷ್ಟಾಗುತ್ತೆ? 32 ಆಗುತ್ತೆ. 11 + B ಅಂತ ಬರ್ಕೋತೀನಿ. ಆಯಿತಾ, 32 ಅಲ್ಲಿ 11 ಕಳೆದ್ರೆ ಎಷ್ಟಾಗುತ್ತೆ? 32 - 11 = B ಅಂತ ಬರ್ಕೋತೀನಿ. ಆಯಿತಾ, ಇದೇನಾಗುತ್ತೆ? 2 ಆಗುತ್ತೆ, ಇದು 1 ಆಗುತ್ತೆ. ಆಯಿತಾ, ಅಂದರೆ ವಿನಯ್ದು ಬಾಟಮ್ ಇಂದ ರ್ಯಾಂಕು 21st ಆಗುತ್ತೆ. ಅನುದು ಬಾಟಮ್ ಇಂದ ರ್ಯಾಂಕು 25th ಆಗುತ್ತೆ. ಆಯಿತಾ, ಅವ್ನು ಕೇಳಿರೋದು ಅನು ಆ್ಯಂಡ್ ವಿನಯ್ ಅಂತ ಕೊಟ್ಟವನೆ. ಆಯಿತಾ, ಅನುದು ಎಷ್ಟಾಗುತ್ತೆ? 25th. ವಿನಯ್ದು ಎಷ್ಟಾಗುತ್ತೆ? 21st ಆಗುತ್ತೆ. ಆಯಿತಾ, ಆನ್ಸರ್ ಏನು ಬರುತ್ತೆ? ಕ್ವಶನ್ ನಂಬರ್ 40ಗೆ ಆನ್ಸರು ಸಿ ಆಗಿರುತ್ತೆ. ಆಯಿತಾ, ಈ ಕ್ವಶನ್ ಎಲ್ಲ ನಾನು ಸಾಲ್ವ್ ಮಾಡ್ಬೇಕಾದ್ರೆ ನನಗೆ ಅನಿಸುತ್ತೆ ತುಂಬ ಫಾಸ್ಟಾಗಿ ಮಾಡ್ತಾ ಇದ್ದೀನಿ ಅಂತ ಅನಿಸುತ್ತೆ. ಆದರೆ ಯಾವ ಮಕ್ಕಳು ವಿಡಿಯೋ ನಂಬರ್ 1ರಿಂದ ನೋಡ್ಕೊಂಡು ಬಂದಿರ್ತಾರೆ, ಅದು ನವೋದಯ ಸಿಲೆಬಸ್ ಇದೆಯಲ್ಲ, ನವೋದಯ ಸಿಲೆಬಸ್ದು ವಿಡಿಯೋ ನಂಬರ್ 1ರಿಂದ ನೋಡ್ಕೊ ಬರ್ತಾ ಇದ್ದಾರೆ, ಅವ್ರಿಗೆ ಇದು ನಾನು ಮಾಡ್ತಾ ಇರೋದು ತುಂಬ ಸ್ಲೋ ಅನಿಸುತ್ತೆ. ಯಾಕಂದರೆ ಅವರು ನನ್ನ ಸ್ಪೀಡ್ಗೆ ಅಡ್ಜಸ್ಟ್ ಆಗಿಬಿಟ್ಟಿದ್ದಾರೆ, ಆಲ್ರೆಡಿ ಅಡ್ಜಸ್ಟ್ ಆಗಿರ್ತಾರೆ ಅಥವಾ ಅಡ್ಜಸ್ಟ್ ಆಗಿಬಿಟ್ಟಿರ್ತಾರೆ. ಅದಕ್ಕೋಸ್ಕರ ಫಸ್ಟ್ ಟೈಮ್ ಯಾರು ನೋಡ್ತಾ ಇರೋದು ತುಂಬ ಫಾಸ್ಟ್ ಅಂತ ಅನಿಸುತ್ತೆ. ಅದಕ್ಕೆ ನೀವೇನು ಮಾಡಿ, ಮಕ್ಕಳೇನು ಸ್ಟೂಡೆಂಟ್ಸ್ ಏನಾರು ಆಗಿದ್ರೆ ಫಸ್ಟ್ ಟೈಮ್ ನೋಡೋಕೆ ಹೋಗ್ಬೇಡಿ. ಫಸ್ಟ್ ಇದನ್ನೆಲ್ಲ ಸಾಲ್ವ್ ಮಾಡೋಕೆ ಹೋಗ್ಬೇಡಿ. ಫಸ್ಟು ನವೋದಯ ಇದೆಯಲ್ಲ, ನವೋದಯದಲ್ಲಿ ಮಾಡಿದ್ದಿಲ್ಲ 110 ವೀಡಿಯೋಸ್, ಅದನ್ನು ಸಾಲ್ವ್ ಮಾಡಿ. ಅದಾದಮೇಲೆ ಸೈನಿಕ್ ಸಾಲ್ವ್ ಮಾಡಿ. ಅದಾದಮೇಲೆ ನವೋದಯ ಮ್ಯಾಥ್ಸು, ಸೈನಿಕ್ ಸ್ಕೂಲ್ ಮ್ಯಾಥ್ಸು ಸಾಲ್ವ್ ಮಾಡಾದ್ಮೇಲೆ ಇಂಟೆಲಿಜೆನ್ಸ್ ಬನ್ನಿ. ಆಗ ನಿಮಗೆ ತುಂಬ ಈಸಿ ಅಂತ ಅನಿಸುತ್ತೆ.